ಒಂದು ಫ್ರೆಂಡ್ ಇಡೀ ಜಗತ್ತು ಯಾವ್ದು ಪರ್ವತ ಹೆಚ್ಚಿಂದಪ್ಪ ಎತ್ತ ಗೌರಿ ಶಂಕರ್ ಒಬ್ಬ ಏರಿದಂತ ಬಹಳ ಬೆಳೆದ ಮತ್ ಮುಂದೆ ಎಲ್ಲೇ ಇರ್ಬೇಕು ಅವನಿರ್ಬೇಕು ಗೌರಿ ಹೋದ್ ಮುಂದೆ ಅಂತ ಕೇಳಿದ್ರೆ ಅಲ್ಲೇ ಆರಾಮ ಇರ್ಬೇಕು ಹೇಳಿದೆ ಇಂಥ ಒಂದು ಸಾಕ್ಷಾತ್ಕಾರ ಇದೆ. ಅದನ್ನ ಪಡ್ಕೋಬೇಕು. ಪಡ್ಕೊಂಬಂತ ಮಾರ್ಗ ಅದನ್ನ ಆಯಾ ಏನು ಶ್ರವಣ ಮನ ನಿಧ್ಯಾಸಗಳು ಅವು ಅದರ ನಿಜವಾದ ತಿಳ್ಕೊಂಡು ಆ ರೀತಿಯಲ್ಲಿ ನಾವು ಮಾಡಿದ್ರೆ ಅವು ಫಲಿಸ್ತಾವ. ಸುಮ್ಮನೆ ಕೇಳ್ಕೊತ ಹೋಗೋದು ಶ್ರವಣ ಮಾಡ್ಬೇಕು ಅಂದೋದು ಏನ್ ಮಾಡಿ ಗೊತ್ತು ಹಿಂದಿಲ್ಲ ಮುಂದಿಲ್ಲ ಅದು ಏನ್ ಮಾಡಿದ್ರೆ ಗೊತ್ತಿಲ್ಲ, ಅದ್ರ ವಿಚಾರ ಇಲ್ಲ, ಅದ್ರ ಮನ ಇಲ್ಲ, ನಿಧ್ಯಾಸ ಇಲ್ಲ. ಹಿಂಗ್ ಮಾಡಿದ್ರೆ ಶ್ರವಣ ಮಾಡಿದ್ರೆ ಶ್ರವಣ ಫಲಿಸೋದಿಲ್ಲ. ಅದಕ್ಕೆ ನಾವು ಈ ಮೂರು ಸಾಧನ ಸಾಕ್ಷಾತ್ಕಾರ ಪಡ್ಕೋಬೇಕು. ಎಷ್ಟು ಎಲ್ಲರೂ ಈ ಮಾರ್ಗವನ್ನು ಕ್ರಮಿಸಿದವ್ರಿಗೆ ಏನದಲ್ಲ ಅದೇನಾಗ್ತದೆ, ಹೌದಪ್ಪ ಇದು ಹಿಂಗಲ್ಲ ಹಿಂಗಲ್ಲ ಮತ್ತೆ ಪುನಃ ಅದರೆಲ್ಲ ನೆನಪಾಗಿ ಬರೋಬರಿ ಹೊಂದಿಸ್ಬೇಕಂತಾರೆ ಇರ್ತಾವ ನಮ್ಮಲ್ಲಿ. ಆದ್ರೂ ಒಂದೇನದ ನಮ್ ಕ್ರಮಬದ್ಧದ ಇರುದಿಲ್ಲ. ಅದ ಕ್ರಮಬದ್ಧ ಈ ನಿರೂಪಣೆಯಿಂದ ತಿಳಿದವ್ರು ಏನೆಲ್ಲ ಕ್ರಮಬದ್ಧ ಹೊಂದಿಸ್ಕೊಂಡು ಹಿಂಗದಪ್ಪ ಹಿಂಗದೆ ಹಿಂಗೆ ನಿಶ್ಚಯ ಮಾಡಿಕೊಂಡು ಆನಂದದಲ್ಲಿ ಇರ್ಬೇಕು. शंकराचार्य महाराज की मंगलम गुरुराजगे मंगल परमानंद स्वरूपगे मंगलम गुरुराजगे जीव परमरैक्यವ ತಿಳಿಸುವ ದೇವನೇ ನೀನಿನ್ನುತ ಬೋಧಿಸುವ ಜೀವ ಪರಮರೈಕ್ಯವ ತಿಳಿಸುವ ದೇವನೇ ನೀನಿನ್ನುತ ಬೋಧಿಸುವ ಸಾವು ಸಂಕಟಗಳ ಮೂಲವ ಕಳೆಯುವ ಪಾವನಾತ್ಮಕನ ಜ್ಞಾನ ರೂಪಗೆ ಮಂಗಲಂ ಗುರುರಾಜಗೆ ಮಂಗಲಂ ಗುರುರಾಜಗೆ ವೇದ ವೇದಾಂತದ ಸಾರವ ತಿಳುಹಿ ಶೋಧಿಸಿದೆ ಆಶ್ರಯಗಳ ಕಳುಹಿ ವೇದ ವೇದಾಂತದ ಸಾರವ ತಿಳುಹಿ ಶೋಧಿಸಿದೆ ಆಶ್ರಯಗಳ ಕಳುಹಿ ವಾದರಯಿತು ಪರಮಾತ್ಮನು ಹರಿವನು ಬೋಧಿಸಿ ಅನುಭವದಲ್ಲಿ ನೆಲೆಸಿದಗೆ ಮಂಗಲಂ ಗುರುರಾಜಗೆ ಮಂಗಲಂ ಗುರುರಾಜಗೆ ತೋರಿಕೆ ಅನಿಸಿಕೆ ಎನಿಸುವ ದ್ವೈತವ ಧೀರತನದಿ ಸುಳ್ಳೆಂದು ತಿಳಿಸುವ ತೋರಿಕೆ ಅನಿಸಿಕೆ ಎನಿಸುವ ದ್ವೈತವ ಧೀರತನದಿ ಸುಳ್ಳೆಂದು ತಿಳಿಸುವ ನಾರಾಯಣ ಗುರುವರನ ಕೃಪಾಪ್ರಿಯ ನಾರಾಯಣ ಗುರುವರನ ಕೃಪಾಪ್ರಿಯ ಪೂರ್ಣ ಬ್ರಹ್ಮ ಸ್ವರೂಪ ಶಂಕರಗೆ ಮಂಗಲಂ ಗುರುರಾಜಗೆ ಮಂಗಲಂ ಗುರುರಾಜಗೆ ಮಂಗಳ ಪರಮಾನಂದ ಸ್ವರೂಪಗೆ ಮಂಗಲಂ ಗುರುರಾಜಗೆ ಮಂಗಲಂ ಗುರುರಾಜಗೆ ಶ್ರವಣ ಮನನ ವಿದ್ಯಾಸ ಸಾಕ್ಷಾತ್ಕಾರ ಆಗುವಂತೆ ಇನ್ನೊಂದು ವಿಷಯ. ಈ ಶ್ರವಣದಲ್ಲಿ
ಯಾವ ವಿಷಯ ಇರ್ತದೆ? ಮುಖ್ಯವಾಗಿ ಶ್ರವಣದ ವಿಷಯ. ಆತ್ಮಾನಾತ್ಮ ವಿವೇಕ, ಆತ್ಮನ್ನು ಕಂಡುಕೊಂಡು ಇದೇ ವಿಷಯ ಇಲ್ಲ, ಮತ್ತೊಂದು ವಿಷಯ ಇಲ್ಲ. ಆತ್ಮಜ್ಞಾನ ಅಂತಾರೆ, ಆತ್ಮಾನಾತ್ಮ ವಿವೇಕ ಅಂತಾರೆ, ಒಂದೇ ಆತ್ಮಜ್ಞಾನ. ಜ್ಞಾನ ಆತ್ಮಜ್ಞಾನ ಅಂತೆ ಯಾವಾಗ ಜ್ಞಾನವೇ ಮುಕ್ತಿ ಅಂತ ಹೇಳ್ತೀವಿ. ಜ್ಞಾನಾದೇವ ಕೈವಲ್ಯಮ್ಮ, ಜ್ಞಾನದಿಂದಲೇ ಮುಕ್ತಿ. ಪ್ರತಿ ಜ್ಞಾನ ಅನ್ನ ಮುಕ್ತಿ, ಜ್ಞಾನದ ಮುಕ್ತಿ ಆಗಿ ಸಾಧ್ಯವಿಲ್ಲ. ಆಕಾಶದೊಳಗೆ ಚರ್ಮಿಸುವುದು ಖರೆ, ಆಗ ಜ್ಞಾನ ಹೊರತು ಮುಕ್ತಿ ಆಗ್ತದೆ ಸಿಕ್ಕಿದೆ. ಹಿಂಗೆ ಸ್ಥಿತಿ ಬರ್ತಾವ. ಅಂದ್ರೆ ಜ್ಞಾನ ಅಂತ ಬರೀ ಒಂದು ಹೆಸರಿಲ್ಲ. ಈ ಎದುರು ಜ್ಞಾನ ಅಂತ ಅದು ಸ್ಪಷ್ಟ ಮಾಡಿಲ್ಲ. ಅದು ಕೂಡ ಸೂಚಿಕೆಗಳು ಬರೀ ಜ್ಞಾನ ಅಂತ ದೃಷ್ಟಿಯಲ್ಲಿ ಉಪಯೋಗಿಸ್ತಾರೆ. ಆದರೆ ಅವರ ಅಂತರ್ಗತ ಅರ್ಥ ಏನು ಹೇಳ್ತು. ಜ್ಞಾನ ಅಂದ್ರೆ ಆತ್ಮಜ್ಞಾನ ಅಂತ ಈ ಅರ್ಥಗೊಂಡ ಹೇಳ. ಜ್ಞಾನ ಅಂದ್ರೆ ಆತ್ಮಜ್ಞಾನ ಅಂತ ರಾಮದಾಸ್ ಅವರು ಎಷ್ಟೋತ್ತರ ಜ್ಞಾನಗಳಿರುತ್ತೆ ನೋಡಾಗ ಯಾವೂ ಅಲ್ಲ ಜ್ಞಾನ ಅಂದ್ರೆ. ಜ್ಞಾನ ಅಂದ್ರೆ ಆತ್ಮಜ್ಞಾನೇ ಅಂತ ರಾಮದಾಸ್ ಸ್ವಾಮಿ ಅಂತಲ್ಲ, ಜ್ಞಾನ ನಿಮಗೆ ಆತ್ಮಜ್ಞಾನ ಅಂತ ಸ್ಪಷ್ಟವಾಗಿ. ಅದ್ರ ಹಿಂದಿ ಸಮಾಜದಲ್ಲಿ ಏನು ಹೇಳ, ಇದು ಜ್ಞಾನ ಅಲ್ಲ, ಇದು ಜ್ಞಾನ ಅಲ್ಲ, ಇದು ಜ್ಞಾನ ಅಲ್ಲ. ಅನೇಕೇನು ಈ ಪದಾರ್ಥ ಜ್ಞಾನಗಳು, ವಸ್ತು ಜ್ಞಾನಗಳು, ವಿಷಯ ಜ್ಞಾನಗಳು, ಅವು ಯಾವ ಜ್ಞಾನ ಅಲ್ಲ ಅಂತ ಒಂದು ದೊಡ್ಡ ಸಮಸ್ಯೆ ಮಾಡಿದ್ವಿ. ಎಲ್ಲದೂ ಜ್ಞಾನ ಅಂತ ಕಲ್ತ ಬರ್ತದೆ. ಅವು ಯಾವ ಜ್ಞಾನ ಅಲ್ಲ, ಆದ್ರೆ ಆತ್ಮಜ್ಞಾನ ಒಂದೇ ಜ್ಞಾನ ಅಂತ ಇದೊಂದು ನಾವು ದೃಢವಾಗಿ ತಿಳ್ಕೊಬೇಕು. ಶ್ರುತಿಯಾಗಲಿ ಎಲ್ಲ ಗ್ರಂಥಗಳಾಗಲಿ ಜ್ಞಾನ ಅಂತ ಬರೀ ಯಾವಾಗ ಶಬ್ದ ಇರ್ತದೆ, ಇಂಥ ಆತ್ಮಜ್ಞಾನ ಅಂತ ನಾವೇಂಗ ತಿಳ್ಕೋಬೇಕು ಅನಿಸ್ತೇವೆ. ಹಂಗೆ ಆತ್ಮಾನಾತ್ಮ ವಿವೇಕ, ಆತ್ಮಜ್ಞಾನ ಇಲ್ಲ. ಇದರಿಂದ ಜ್ಞಾನ, ಇದರಿಂದ ನಿರ್ಮಲನು ಜ್ಞಾನ, ಶುದ್ಧವಾದಂತಹ ನಿಜವಾದಂತಹ ಜ್ಞಾನ ಆಗ್ತದಪ್ಪ ಅಂತ. ಆತ್ಮಜ್ಞಾನ ಪಡ್ಕೊಂಡ್ರೆ ಮಾತ್ರ ನಿಜವಾದ ಜ್ಞಾನ ಪ್ರಾಪ್ತ ಆಗ್ತದೆ. ಅದಕ್ಕೆ ಆತ್ಮಜ್ಞಾನ, ಆತ್ಮಾನಾತ್ಮ ವಿವೇಕ ಇದೇ ಈ ಶ್ರವಣದ ಆಧ್ಯಾತ್ಮಿಕ ಶ್ರವಣದ ವಿಷಯ ಅಂತ. ಅದಕ್ಕೆ ಆತ್ಮಾನಾತ್ಮಿಕ ಆತ್ಮಜ್ಞಾನ ಇರೋಲ್ಲ, ಇದು ಸರ್ವಶ್ರೇಷ್ಠದ. ಅದಂತೂ ಸಾಕು, ಮತ್ತೊಂದು ತಿಳಿದು ಕಾರಣಿಲ್ಲ ಅಂತ. ತಾನು ಯಾರು ಒಂದು ತಿಳಿಯಲಿಕ್ಕೆ, ತನ್ನನ್ನು ತಿಳಿದರೆ ತಿಳಿಲಿಕ್ಕೆ ಸಾಕು ಅಂತ. ತಿಳಿಲಿಕ್ಕೆ ಸಾಕು, ಎಲ್ಲಾ ಜ್ಞಾನಗಳು ಬಂದು ಹೋಗ್ತದೆ. ನಾನು ಯಾರೆಂದು ಅರಿಯಲಿಬೇಕು, ಗುರುಮುಖರಿಂದಲೇ ಅರಿದರೆ ಸಾಕು. ಇದೊಂದು ತಿಳಿ ಎಲ್ಲ ಕೆಳಗಾಗ್ತದೆ, ಇದೊಂದು ತಿಳಿ ಸಾಕೇ ಸಾಕು. ಇಂಥ ಶ್ರೇಷ್ಠವಾದಂತಹ ಮಹತ್ವವಂತಹ ಆತ್ಮಜ್ಞಾನ. ಜನರಿಗೆ ಆತ್ಮಜ್ಞಾನ ಅಂದ್ರೆ ಬರೀ ಆತ್ಮ ಅಂದ್ರೆ ಅಷ್ಟು ಅರ್ಥವಿಲ್ಲ. ಅದು ಪರಮ ಅಂತ ಕೂಡಿಸಿ ಮಾತಾಡ್ತಾರೆ. ಪರಮಾತ್ಮ ಭಾಷ್ಯ, ಪರಮಾತ್ಮನ ಆತ್ಮನೇ ನಿಜವಾಗಿ ಹೇಳಬೇಕಾಗ್ತದೆ. ನಿಜವಾದ ಆತ್ಮನೇ ಪರಮಾತ್ಮ, ದೇವರೇನಲ್ಲ. ದೇವರೆಲ್ಲ ನಾವೇನಿರ್ತೀವಿ, ಹೊರಗಿದ್ದಾನೆ ಅಂತ ಹೊರಗಿದ್ದೇನು ಆಚಾರ್ಯ ನಾಮ ರೂಪಾತ್ಮಕಿದ್ದಾನೆ ಅಂತ ನಾವೇನಂದ್ರೆ ಅರ್ಥ ಮಾಡ್ತೀವಿ. ಅವ್ನು ಇವಾಗ ಇರ್ತಂದ್ರೆ ಅವ್ರಿಗೆ ಆತ್ಮಹತ್ಯೆ ಆಗಿ ತೋರಿಸ್ಬೇಕು. ಪರಮೇಶ್ವರಿ ಅಂತ ಅವ್ನಿಗೆ ಆತ್ಮ ಅಂತ ಅವನು ಸಂಬಂಧಿಸಿಬಿಡ್ಬೇಕಾದ್ರೆ, ಪರಮಾತ್ಮ ನಿಜವಾದ ದೇವರಿದ್ದಾನೆ, ಆತ್ಮರೂಪೇ ಇದ್ದಾನೆ ಅಂದ್ರೆ ಇದು ಈ ಪರಮಾತ್ಮ ಶಬ್ದವನ್ನು ಸೂಚಿಸ್ಬೇಕು. ಪರಮಾತ್ಮ ಶ್ರೇಷ್ಠ ಆತ್ಮ. ಇವು ಗೌಣಾತ್ಮಗಳು. ದೇಹ, ಮನಸ್ಸು, ಬುದ್ಧಿ, ಈ ನಗದಿ ಗೌಣಾತ್ಮ. ಅವನು ಶ್ರೇಷ್ಠ ಆತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಆತ್ಮನೇ, ನಿಜವಾದ ಆತ್ಮನೇ ಪರಮಾತ್ಮ ಅಂತ. ದೇವರಿಗೆ ಪರಮಾತ್ಮ ಆಡಬೇಕಾತಂದ್ರೆ ಅವ ಆತ್ಮರೂಪೇ ಇದ್ದಾನೆ ಅನ್ನುವಂತ ಒಂದು ಗರ್ಭಿತಾತ್ಮ ಅದ. ಅದನ್ನು ತಿಳ್ಕೊಂಡು ನಾವು ಆತ್ಮಜ್ಞಾನ ಏನಿಲ್ಲ, ಇದೇ ಆತ್ಮಾನಾತ್ಮ ವಿವೇಕ. ಆತ್ಮಸ್ವರೂಪ ಯಥಾತ್ಮ ಅನ್ನೋ ನಿರ್ಣಯ ಅನಾತ್ಮಗಳಿಂದ ಆತ್ಮನ ವಿಂಗಡಿಸಿ. ಹೇಗಾಗಿದೆಯಪ್ಪ ಅಂದ್ರೆ ಆತ್ಮ ಮತ್ತು ಅನಾತ್ಮ ಒಂದು ಜಾಗದಲ್ಲಿ ಕೂಡ್ಕೊಂಡ ಕಲಿಸ್ಬಿಟ್ಟ ಅಂತ ಕಾಯ್ತೀವಿ. ಈಗ ವಿಂಗಡಿಸು, ಬೇರೆ ಮಾಡುದು. ಆತ್ಮಾನಾತ್ಮ ವಿವೇಕ ಅಂತ. ವಿವೇಕ ಅಂದ್ರೇನು? ಬಿಡಿಸುದು. ಏನನ್ನ ಆತ್ಮಾನಾತ್ಮ ಎರಡನ್ನು ಬಿಡಿಸುದು. ಈ ಆತ್ಮನಾತ್ಮ ಎರಡು ಒಂದೇ ಆಗಿಬಿಟ್ಟಾರ,
ಕಲಿಸಿದಂಗೆ ಆಗ್ಯಾವ. ಈಗ ನಮಗೆ ಆತ್ಮ ಯಾವುದು ಆತ್ಮ ಅದು ಜ್ಞಾನ ಇಲ್ಲ. ಈಗಿನ ವಿಚಾರದಿಂದ ಇದು ಅನಾತ್ಮ, ಇದು ಆತ್ಮ. ಇನ್ನು ಅನಾತ್ಮ ಅಂದ್ರೆ ಏನು? ತಾ ಅನ್ನದ್ದು ಆತ್ಮ ಅಂತ ಇಷ್ಟೇ ಅರ್ಥ. ಇದೊಂದು ಪ್ರಸಿದ್ಧವಾದಂತಹ ಮುಖ್ಯವಾದಂತಹ ಮಾತು ಎಲ್ಲರೂ ಮರೀತಾರೆ. ಆತ್ಮಶಬ್ದ ಅರ್ಥ ಮಾಡೋ ಮುಂದೆ ಆತ್ಮ ಅಂತ ಏನು ಪ್ರಸಿದ್ಧ ಸಂಸ್ಕೃತ ಶಬ್ದ ಸಾಮಾನ್ಯ ಸರ್ವ ಪ್ರಸಿದ್ಧವಾದಂತಹ ಅರ್ಥದ ತಾ ಅಂತ ಅದನ್ನ ಮರ್ತಿರ್ತಾರೆ. ಅಂದ್ರೆ ತನ್ನನ್ನೇ ಆತ್ಮ ತಾನೇ ಇದ್ದಾನೆ ಅಂತ ಇನ್ನೂ ಬರ್ತಿದೆ ಅರ್ಥ. ಆತ್ಮಶಬ್ದದೊಳಗೆ ಬಂದ್ಬಿಡ್ತದೆ. ಅದು ತನ್ನ ಸ್ವರೂಪೇ ಅದ. ಇಂಥ ಆತ್ಮಸ್ವರೂಪವನ್ನು ವಿಂಗಡಿಸುವುದು, ಆತ್ಮ ಜ್ಞಾನ ಮಾಡಿಕೊಡುವುದು ಏನಿಲ್ಲ, ಇದು ಮುಖ್ಯವಾದಂತ ಮಾತು. ಈ ಆತ್ಮಜ್ಞಾನ ಇಲ್ಲಪ್ಪ ಅಂದ್ರೆ ಈಗೆಲ್ಲ ಅರ್ಥ ಅಂತ ಹೇಳಿ ಅದಂತ ಏನು ಕಾಯದಲ್ಲಿ ಮನ್ಮಥನ ತೊಳೆಯುವ ಸುಂದರ ರೂಪು ಬಾಯಳೆಲ್ಲರ ಮರುಳಿತ ಜಾಂಗುಳಿಯು ಆಯವಾಗಿದ್ದು ತನ್ನಿರದ ನಡೆಯದಿರೆ ನಾಯಿ ನೆಲೆಯೊಳಗಿದ್ದ ಹಾಲಿನಂತಹು ಬೇಕಾಗ್ತದೆ. ಅಥವಾ ಸಿದ್ಧಿಗಳು ವಿಕಾಸ ಮಾಡ್ಕೊಂಡು ಗೊತ್ತುಗೊಂಡ ಸಿದ್ಧಿ ಪಡ್ಕೊಳ್ತಿದ್ದಾನು ಅದು ಹೇಳ್ತದೆ. ಅದು ಶ್ಲೋಕ ಇದು ಎಲ್ಲ ಏನು ಕಲೆಗಳು, ಜ್ಞಾನಗಳು, ಸಿದ್ಧಿಗಳು ಅನೇಕ ಜಗತ್ತಿನ ಇದೊಂದು ಇಲ್ಲ ಬರಲ್ಲ ವ್ಯರ್ಥ ಅಂತ. ಯಾಕಂದ್ರೆ ಏನು ಸಿಗ್ಬೇಕ ಇದರಿಂದ ಸಿಕ್ಕಿದ್ರು ಮಾತ್ರ. ನಮ್ಗೆ ಏನು ಬೇಕಾಗಿದೆ? ಏನು ಬೇಕಾಗಿದೆ? ದುಃಖ ನಾಶ ಬೇಕಾಗಿದೆ, ಪರಮ ಸಮಾಧಾನ ಬೇಕಾಗಿದೆ, ಪರಮ ಶಾಂತಿ ಬೇಕಾಗಿದೆ, ಮುಕ್ತಿ ಬೇಕಾಗಿದೆ. ಇದೇನಿದೆ ಇದರಿಂದ ಮಾತ್ರ ಸಿಗ್ತದೆ. ಈ ಉಪಾಯಗಳು ಮಾತ್ರ ಸಿಗ್ತದೆ. ಯಾವ ಎಲ್ಲ ಉಪಾಯಗಳು ಯಾವ ಸಿಗುವುದಿಲ್ಲ. ಇನ್ನು ಅನ್ಯ ಉಪಾಯಗಳಿಂದ ಅನ್ಯ ಏನಾದರೂ ಫಲಪ್ರಾಪ್ತಿ ಆಯ್ತು ಹೊರತಾಗಿ ಆಗ್ತದೆ. ಏನಾಗ್ತದಪ್ಪ? ಒಂದು ಸ್ಥಳ ಬರ್ತದೆ, ಪ್ರಸಿದ್ಧಿ ಆಗ್ತದೆ, ಅಥವಾ ಒಂದು ದೊಡ್ಡ ವೈಭವ ಪ್ರಾಪ್ತಿ ಆಗ್ತದೆ, ಅಧಿಕಾರ ಬರ್ತದೆ. ಒಂದು ಸಿದ್ಧಿಗಳಿಂದ ಏನಾಗ್ತದೆ? ಜನರೊಳಗೆ ಏನಪ್ಪ ಇಂಥ ಸಿದ್ಧಿವಾನ ಅಂತ ಪ್ರಸಿದ್ಧಿ ಆಗ್ತದೆ. ಅಥವಾ ಅವರಿಗೆ ಸಾಕಷ್ಟು ರೊಕ್ಕ ಕೊಡ್ತಾರೆ, ಮಾನ ಮಾಡ್ತಾರೆ. ಹೀಗೆಲ್ಲ ಏನಿದೆ ಇವು ಲೌಕಿಕ ಫಲಗಳೇ ಸಿಗ್ತಾ ಹೊರತಾಗಿ ವಿದ್ಯೆಗಳಿಂದ ನಮಗೇನು ಬೇಕು? ಮುಖ್ಯವಾಗಿ ಮನುಷ್ಯರಿಗೆ ಅತ್ಯವಶ್ಯ ಇದೆ. ಇದಕ್ಕಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನೂ ಕಡಿಮೆ ಇದೆ, ಏನೂ ಕಡಿಮೆ ಅಂತ ಯಾವಾಗಲೂ ಅನಿಸ್ತಾ ಇರ್ತದೆ. ಯಾವ್ದು ಕಡಿಮೆ ಇದೆ ಮುಖ್ಯವಾಗಿ ಆ ಅತ್ಯವಶ್ಯವಾದಂತಹ ಮನುಷ್ಯ ಮುಖ್ಯವಾಗಿ ಬೇಕಾದಂತಹ ಮಹತ್ವ ವಸ್ತು ಏನಿದೆಲ್ಲ ಯಾವುದು? ದುಃಖನಾಶ ಮತ್ತು ಆನಂದ ಪ್ರಾಪ್ತಿ. ದುಃಖ ಚಿಂತೆ ಇವೆಲ್ಲ ಹೋಗ್ಬೇಕು ಅಂತ ಹೇಳ್ತಿದೆ. ಅದು ಹೋತಪ್ಪ ಅಂದ್ರೆ ಸ್ವಲ್ಪ ಆನಂದ ಯಾವ ಕಡೆ ಆತಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಮನಸ್ಸು ಏನ್ ಬೇಡ ಬೇಡ ಹೋಗಲು ಇಷ್ಟು ಕೊಡ್ತೀವಪ್ಪ ಸಾಕು. ಬೇಕಂದ್ರೆ ಇದ್ದಾಗಿ ಮಾಡ್ತಿದ್ದೆ. ಇದು ಕೊಟ್ಬಿಟ್ಟು ಸಾಕಿ ಸಾಕು. ಇದೇ ಕಲಿ ಚಿರಮುವಂತಹ ಗುರಿ ನಮ್ಗೆ ಸಿಕ್ತು ಅಂತ. ಆ ಚಿರಮುವಂತಹ ಗುರಿ ಅಥವಾ ಅತ್ಯಂತ ಸ್ಥಾನ ನಮ್ಮ ಧ್ಯೇಯ ಅದು ಯಾವುದಂದ್ರೆ ಇದು ಆನಂದ, ಪರಮಾನಂದ ಪ್ರಾಪ್ತಿ. ಅದು ಈ ಜ್ಞಾನದಿಂದ ಮಾತ್ರ ಆಗ್ತದೆ. ಅನ್ಯ ಎದುರಿಗೂ ಆಗುವುದಿಲ್ಲ. ಇದೊಂದು ಸಿದ್ಧಾಂತ. ಅನ್ಯ ಏನು ವಿದ್ಯಾರ್ಥಿಗಳ ವಿದ್ಯೆ, ಕಲೆ, 14 ವಿದ್ಯೆಗಳು, 64 ಕಲೆಗಳು, ಈಗ ಎಷ್ಟು ವಿದ್ಯೆಗೆ ಬೆಳೆದಿರ್ತಾವೆ. 100 ವಿದ್ಯೆ ಅಂತ ವಿದ್ಯೆಗಿಲ್ಲ. ಆದ್ರೆ ಆ ಎದುರಿಂದಲೂ ಇವುಗಳೆಲ್ಲ ಒಂದು ಮುಖ್ಯ ಇಲ್ಲಪ್ಪ ಅಂದ್ರೆ ಹೇಳಿದ್ದು ಇಲ್ಲ. ಇನ್ನು ಊರ್ದು ಎಲ್ಲ ಅವಕರಿಗೆ ಒಂದು ಮುಖ್ಯನೇ ಇಲ್ಲ ಅಂತ ಹೇಗಿತ್ತಪ್ಪ ಅಂದ್ರೆ ಲಗ್ನ ನಡೆದಪ್ಪ ಹೊರ ಮುಚ್ಚಬೇಕು ಅಂತ ಎಲ್ಲ ತಯಾರಿ ಮಾಡಿದೇನೋ ಒಂದು ವರ ಒಬ್ಬ ಇಲ್ಲ ಅಂತ ಅವ್ರಿಗೆ ಮದುವೆ ಅಡಿಸಿದ್ದು ಅವನು ಎಲ್ಲೋ. ಅದು ಲಗ್ನ ಸಮಾರಂಭ ಎಲ್ಲ ಗರ್ತಲ್ಲ. ನೀವೆಲ್ಲ ಕಡಿಮೆ ತಿಳ್ಕೊಳ್ಳಿ. ಕರ ಕನ್ನೆ ಇದ್ರು ನಡೆದು ಹೋಗ್ತಂತ ಹೊರಗಿನ ಬೇಕಾದ ಕಡಿಮೆ ಇರೋದಕ್ಕೆ ಅದು ಮುಖ್ಯವಾದ ಏನಾದ್ರು ಬೇಕು. ಅದಲ್ಲ ಊಟದಲ್ಲಿ ಏನಪ್ಪಾ ಅನ್ನ ಮುಖ್ಯವಾದ ಬೇಕು. ಅದೊಂದು ಇಲ್ಲ.
ಉದ್ದೆಲ್ಲ ಒಂದ್ರೆ ಕೊಡು ಉಪ್ಪು ಖಾರ ಮತ್ತು ಎಲ್ಲ ಉಳಿತು ಎಲ್ಲ ಹಾಕಿಟ್ರು ಅನ್ನವನ್ನ ಹಾಕಲಿಲ್ಲ. ಊಟ ಮಾಡ್ರಿ ಅಂದ್ರೆ ಮಾಡಬಹುದಲ್ಲ. ಮುಖ್ಯವಾದ ಬೇಕು. ನಾನು ಸಾಧ್ಯ ಯಾವ್ದು ಕಡಿಮಿದ್ದು ಅಷ್ಟೇ ಇಲ್ಲ. ಹಂಗ ಊಟಕ್ಕೆ ಒಂದು ಅನ್ನ ಮುಖ್ಯವಾದ್ದು, ಲಗ್ನಕ್ಕೆ ವರ ಮುಖ್ಯವಾದ್ದು. ತಗೊಂಡಕ್ಕೆ ಮುಖ್ಯವಾದ ಇದ್ರೆ ಉಳಿಕೆ ಕಡಿಮೆ ಇದ್ರೆ ನಡೀತದೆ. ಅದು ಮುಖ್ಯಕ್ಕಿಲ್ಲ ನಡೀತಿಲ್ಲ. ಎಲ್ಲ ಕೆಟ್ಟ ಹೋಗ್ತದೋ ಸಂಪೂರ್ಣ ಹಾನಿಯ ನಾಶನೇ ಹಾಕಿ. ಹಾಗೆ ಜ್ಞಾನ ಎನ್ನುವುದಿಲ್ಲ, ಇದು ಅತ್ಯಂತ ಮುಖ್ಯವಾದ. ನೀವು ಪಡ್ಕೊಳಿಸಿ ಬೇಕು ಅಂತ ಒಂದು ತಿಳ್ಕೊಳ್ರಪ್ಪ ಸಾಕು. 100 ತಿಳ್ಕೊಳ್ಳಿಕ್ಕೆ 1000 ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಶ್ರಮ ಬಹಳ. ಅದು ತಿಳಿಬೇಕಾದ್ರೆ ಇದನ್ನ ಎಷ್ಟು ತಿಳಿದು ಸುಲಭಗಳು ಹಾಗೆ ಹೊರಗಿನ ಜ್ಞಾನಕ್ಕೆ ಸುಲಭ ಸಾಧ್ಯ ಇಲ್ಲ. ಬಹಳ ಅದಕ್ಕೆ ನಾವು ವಿಚಾರ ಮಾಡಬೇಕು, ಹಾಳು ಓದಬೇಕು, ಪ್ರಯತ್ನ ಅದಕ್ಕೆ. ಅವಾಗ ಏನ ತಿಳಿದು ಅಂತಾರೆ. ತಿಳಿದು ಏನ್ ಸಿಗ್ತದಪ್ಪ ಅಂತ ಕೇಳಿದ್ರೆ ಮಾನ್ಯತಾ, ಅಧಿಕಾರ, ರೊಕ್ಕ ಸಿಗ್ತದೆ. ಇದಿಲ್ಲನೇ ಇಲ್ಲ. ಅದರಿಂದ ನಮ್ಗೆ ಸಮಾಧಾನ ಆಗುದಿಲ್ಲ. ನಮಗೇನು ಪರಿಪೂರ್ಣ ಸಮಾಧಾನ ಬೇಕಾಗಿದೆ. ಅದು ಈ ವಿದ್ಯೆಗಳ ಫಲದಿಂದ ಸಿಗುವುದಿಲ್ಲ ಅಂತ. ನಾವು ದೊಡ್ಡ ಡಿಗ್ರಿ ಪಡಿಬಹುದು, ದೊಡ್ಡದೊಂದು ನಾವೊಂದು ಪ್ರೊಫೆಸರ್ ಹುದ್ದೆ ಬೋಧಿಸಿ ಹೋಗುದಿಲ್ಲ. ಆದ್ರೆ ಅದರಿಂದ ಸಿಕ್ಕು ಕೂಡ ಏನು ಸಿಗಲಾರ್ದಂಗೆ ಅಂತ. ಅದೆಲ್ಲ ಏನಪ್ಪ ಅಂತ ಹೇಳಿದವರು ಉಪಜೀವನದ ವಿದ್ಯೆಗಳ ಹೊರತಾಗಿ ಮತ್ತಿಲ್ಲ ಕೋಟ ವಿದ್ಯಾ ಅಂತ ಹೇಳಿದವರು. ಎಲ್ಲ ಏನ್ ಅನ್ನಬೇಕು ಅಂತ ಒಂದೇ ಹೆಸರು ಕೊಡ್ರಿ ಅಂತಂದ್ರೆ ಇವು ಉಪಜೀವನದ ವಿದ್ಯೆಗಳ ಹೊರತಾಗಿ ಜ್ಞಾನ ಅಂತ ಅನ್ಕೋದಿಲ್ಲ. ಇದು ನಮ್ಮ ಕಡೆ ಏನ್ ಬೇಕಾಗಿಲ್ಲ. ಜ್ಞಾನ ಅತ್ಯಂತ ಮಹತ್ವದ್ದು ಅಂತ ಹೇಳೋದಕ್ಕೆ ಇದನ್ನು ಆತ್ಮಾನಾತ್ಮಕ ಅಂದರೆ ಆತ್ಮಜ್ಞಾನ. ಆತ್ಮಸ್ವರೂಪ ಯಥಾರ್ಥವಾಗಿ ನಾವು ಕಂಡುಕೊಂಡು ಅನುಭವದಿಂದ ಕಂಡುಕೊಂಡು ಆತ್ಮನ ಕಂಡುಕೊಂಡ್ಬಿಡಿ ಚೆನ್ನಾಗಿದಪ್ಪ. ನೀವು ಆತ್ಮ ತಿಳಿಬೇಕಾದ್ರಲ್ಲ, ನೀವು ಹೊರಗಿನ ವಸ್ತು ಹಾಗೆ ತಿಳಿಯುವುದಲ್ಲ. ಹೊರಗಿನ ವಸ್ತುವನ್ನ ನಾವೊಬ್ಬರು ನೋಡೋದು ಬೇರೆ, ಅದು ಕಾಲ್ಪು ವಸ್ತು ಬೇರೆ. ಅದು ಎದುರಿಗೆ ಬಂದಂತಪ್ಪ ಅಂದ್ರೆ ಅದು ತಿಳಿದ್ವಿ, ಗೊತ್ತಾತ್ಮ ಸಾಕ್ಷಾತ್ಕಾರ ತಿಳಿದ್ವಿ ಅಂತ ಅನ್ಬಹುದು. ಆತ್ಮ ಹಾಗಿಲ್ಲ. ತಾನೇ ಇದ್ರಿಂದ ತನ್ನ ತಾಳ್ತಿನ ಬಗ್ಗೆ ಹಂಗಪ್ಪ ಅಂದ್ರೆ ತಾಯಿನ ಅನ್ಯ ತಿಳ್ಕೊಂಡಿರ್ತಾನ. ಅನ್ಯವೇ ತಾನಂತ ಏನೋ ತಿಳ್ಕೊಂಡಿದ್ದ. ಅದೆಲ್ಲ ತಿಳ್ಕೊಂಡು ಬಿಟ್ಟು ಎಲ್ಲ ಬಿಟ್ಟು ತಾನೇ ತಾಯಿ ಉಳಿತಾನೆ. ತಾನೇ ತಾನಾಗಿ ಉಳಿಯುವುದೇ ತನ್ನ ತಿಳಿಯುವ ರೀತಿ ಅಂತ. ಅನ್ಯಮನೆ ಬಿಡುದು ಹೋದ್ರು. ತನ್ನ ತಿಳಿಬೇಕಾದ್ರೆ ಅನ್ಯಮನೆ ಬಿಡು. ಹಾಗೆ ಒಬ್ಬರಂತ ಆಚಾರ್ಯವನ್ನು ಉದಾಹರಣೆ ಕೊಡ್ತಾರೆ. ಅಮನುಷ್ಯಶ್ರೀ ಅಂತ ಹೇಳಿದ್ರು. ನೀವಪ್ಪ ನೀವು ಪಶು ಕಟ್ಟಿದ್ಯ ಅಥವಾ ಅಂತ ನೀವು ಬೇಕು. ಬಹಳ ಸಣ್ಣ ಅವಾಗ ತನ್ನಲ್ಲಿ ಕಟ್ಟಿನ ನೆರಳಲ್ಲಿ ಕಟ್ಟಿ ಇದ್ದೀನಿ ಅಂತ ತಿಳ್ಕೊಳ್ತಾರೆ. ಇನ್ನು ಮನುಷ್ಯ ಎಂದ ಆಗ್ತೀನಿ ಎಂಬ ಒಂದು ಭ್ರಮ ಅಂತ ಹೋಗಾತ. ಅವ್ರು ಮನುಷ್ಯ ಆಗ್ಲಿಕ್ಕೆ ಏನ್ ಮಾಡಬೇಕು? ನಾನಿದ್ದೀನಿ ಏನೋ ತಿಳ್ಕೊಳ್ಳಿಕ್ಕೆ ಅದನ್ನ ಬಿಡೋದು ಬಿಟ್ಟ ಮನುಷ್ಯ ಇದ್ದೇ ಇದ್ದಂತ. ಹಂಗ ಆತ್ಮ ತಿಳಿಯುವುದಿಲ್ಲ. ಆತ್ಮ ಆಗುದು, ಆತ್ಮ ಇರುವುದು. ಆತ್ಮ ಇದ್ದೀರಿ, ಅನ್ಯ ಯಾವುದು ಅಲ್ಲ ಅಂತ ತಿಳಿದು ಅನ್ಯವನ್ನು ಬಿಟ್ರೆ ಆತ್ಮ ತಾನೇ ಉಳಿತಾನೆ. ತನ್ನನ್ನು ತನಗಲ್ಲಿ ಪ್ರಕಟ ಆಗ್ತದೆ. ಅದನ್ನ ಅದೇ ತಿಳಿಯುತ್ತಂತ. ಬ್ಯಾರೆ ಆಗಿ ತಿಳಿಲಾರದೆ ತಾನೇ ಆಗಿ ತಿಳಿದ್ರೆ ಆತ್ಮ ತಿಳಿಯುತ್ತದೆ. ಯಾವ್ದು ಐದು ಬಹಳ ಸ್ವಲ್ಪ ಬಿರಿಯ ಹಿಡಿದು ಅನ್ಯಮನ ತಿಳಿಲಿಕ್ಕೆ ಬಹಳ ಬಿರಿಯ ತಿಳ್ಕೊಡ್ತೀವಿ. ಅನ್ಯ ವಸ್ತು ಧ್ಯಾನ ಮಾಡ್ಕೋಬೋದು ಎಷ್ಟೋ ಕಠಿಣ. ಏನದ ಆ ವಸ್ತುವನ್ನು ನಮಗೆ ಪ್ರತ್ಯಕ್ಷ ಬೇಕು. ಎದುರಿಗೆ ದೊಡ್ಡ ನಮ್ಗೆ ಧ್ಯಾನ ಮಾಡ್ಬೇಕು ಬರಂಗಿಲ್ಲ. ಆ ವಸ್ತು ಇಲ್ಲಪ್ಪ, ಎಲ್ಲೋ ದೂರ ಅಂದ್ರೂ ಪ್ರಯಾಸ ಮಾಡಿ ಎಷ್ಟೋ ಖರ್ಚು ಮಾಡಿ ಆ ವಸ್ತು ತೆರಬೇಕು. ತಂದು ಜ್ಞಾನ ಮಾಡ್ಕೋಬೇಕಲ್ಲ. ಇನ್ನೊಂದು ದೊಡ್ಡ ಪ್ರಶ್ನೆ ಅಂತ. ಹೊರಗಿನ ಜ್ಞಾನ, ವಸ್ತು ಜ್ಞಾನ ಇಲ್ಲ ಹೊರಗಿದ್ದು ಅಂದ್ರೆ ಒಂದು ವಸ್ತುತ್ವ ಅನ್ಕೋ. ಆ ವಸ್ತು ಹೇಗಿರ್ಬೇಕು? ನಮ್ಮ ಹಿಂದೆ ಗೋಚರ ಆಗುವಂತಹ ಪರಿಸ್ಥಿತಿ ಇರ್ಬೇಕು. ಅಂದಾಗ ನಮ್ಗೆ ಜ್ಞಾನ ಆಗ್ತದೆ. ಬಹಳ ದೊಡ್ಡದಪ್ಪ ಅಂದ್ರೆ ಎತ್ತಿರಪ್ಪ ಅಂದ್ರೆ ನಮ್ಗೇನ್ ಅದ್ರ ಅಳತೆ ಮಾಡಿ ಬರ್ಲಾರ್ದು. ಸೂಕ್ಷ್ಮದರ್ಶಿಗೆ ಏನ್ ಮಾಡ್ತಾನೆ ಸ್ವಲ್ಪ ಕಣಿ ಕಾಣಿಸಂಗಿಲ್ಲಪ್ಪ ಅಂದ್ರೆ ಏನ್ ಮಾಡೋ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಅದು ಗ್ರಾಹ್ಯ ಆಗಿರ್ಬೇಕು. ಅಷ್ಟೊಂದು ಬೇಕು.
ರೈತರಲ್ಲಿ ಬೇಕು, ನಮಗೆ ತಿಂಡಿ ಕಾಣಿಸ್ಬೇಕು. ಇದಲ್ಲೇ ನಮ್ಗೆ ಕಾಣಿಸೋ ಸಮಯದಲ್ಲಿ ಭಾಳ ದುಡ್ಡು ನಡೀತು ಆಗೋದು. ಅಗದಿ ಕಣ್ಣು ಹತ್ತದ್ದು ಪೂರ ಹತ್ತದ ಬರೋದಿಲ್ಲ. ಎಷ್ಟು ಮತ್ತೊಂದು ಬೆಳಕಬೇಕಂತ ಹೌದು. ವಸ್ತು ಅದ ಹಾಕ್ಬೇಕು ಅಂತಂದ್ರಿ ಅದು ಎರಡು ಇಟ್ಟಿದೆ. ಬೆಳಕಿದ್ದಲ್ಲಪ್ಪ ಬೆಳಕಬೇಕಂತ. ಬೆಳಕದ್ರಿ ಕಣ್ಣಿಲ್ಲ ಅಂದ್ರೆ ಕಣ್ಣು ಬೇಕಂತ. ಕಣ್ಣು ಬೇಕು, ಬೆಳಕು ಬೇಕು, ಆ ವಸ್ತು ನಿಮಗೆ ಬರೋಬರಿ ಅದ್ರ ಮಧ್ಯಮ ಆಕಾರದ ಬೇಕು, ಸಮೀಪದ ಬೇಕು. ಇಷ್ಟು ಇದ್ದು ಮತ್ತೆ ಮನಸ್ಸು ಬೇಕು. ಕಣ್ಣು ಬೇಕು ಹೌದಲ್ಲ, ಅದನ್ನ ತಿಳ್ಕೋಬೇಕಪ್ಪ, ಅದನ್ನ ಹ್ಯಾಂಗದ ನಾವು ಪರೀಕ್ಷೆ ಮಾಡಬೇಕು ಅನ್ನುವಂತ ಮನಸ್ಸು ಇದ್ರೆ ಮಾತ್ರ ಆಗ್ತದೆ. ಮನಸ್ಸು ಎಲೆಕ್ಕೆ ಹೋಗ್ತು, ಎರಡನೇ ವಿಚಾರದಾಗಿತ್ತು, ಎರಡನೇ ಕಲ್ಪನೆ ನಾವು ಫೋನ್ ನಮಗೆ ನೋಡುವಂತ ಜ್ಞಾನ ಆಗ್ತೇವೆ. ಅದು ಇಷ್ಟೆಲ್ಲ ವಸ್ತುಗಳು ಪರಿಸ್ಥಿತಿಗಳು ಕೂಡಿದಾಗ ಒಂದು ಹುಡುಗಿ ವಸ್ತು ಜ್ಞಾನ ಆಗ್ತದೆ. ಮತ್ತೆ ಹಂಗೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ. ತಿಳ್ಕೋಬೇಕಾತಪ್ಪ ಅಂದ್ರೆ ಈಗ ಪ್ರಾಕ್ಟಿಕಲ್ ಅಂತಾರಲ್ಲ, ಪ್ರಾಕ್ಟಿಕಲ್ ಆ ವಸ್ತು ತರುವುದು ಪ್ರತ್ಯಕ್ಷವಾಗಿ ತಂದು ಅದ್ರ ಮೇಲೆ ಪ್ರಯೋಗಗಳನ್ನು ಮಾಡಿ ತಿಳ್ಕೋದು ಹೌದಲ್ಲ. ಅಂದ್ರೆ ಅದು ಕಷ್ಟದಾಯಕ. ಎಷ್ಟೋ ಗ್ರಂಥಗಳನ್ನ ಎಷ್ಟೋ ಅದನ್ನು ಪ್ರತ್ಯಕ್ಷ ಪ್ರಯೋಗಗಳನ್ನ ಮಾಡಿ ತಿಳ್ಕೊಂಡು ಎಷ್ಟೋ ಮಾಡಿ ನಾವು ಕಡೆಗೊಂದು ನಿರ್ಣಯಕ್ಕೆ ಬಂದು ಅದಕ್ಕೊಂದು ಯಾವುದೋ ಲಾ ಅಂತೀವಿ, ಅದನ್ನೇನು ಪಾಠ ಮಾಡ್ತೀವಿ. ಇಂಥ ಲಾ ಅಂತ ಹಿಂಗೆ ಅಂದುಕೊಂಡು ಆದ್ರೆ ಈ ಭೌತಿಕ ಏನು ಈ ಜ್ಞಾನಗಳಲ್ಲ, ಅದ್ರ ಫಲಿತಾರ್ಥ ಬಹಳ ಕಡಿಮೆ. ಇಷ್ಟೇ ತಾತ್ಪರ್ಯ. ಇಷ್ಟು ಕಷ್ಟ ಮಾಡಿ ಪಡ್ಕೊಂಡು ಸುಧಾನು ಫಲಿತಾರ್ಥ ಏನಪ್ಪಾ ಅಂದ್ರೆ ಎಲ್ಲರಿಗೂ ಅನ್ವಯಿಸುವಂತಹ ಪದವೆಂದು ಏನಾದ್ರೂ ಒಂದು ಸುಖಸೋಯಿ ಆಗ್ತದೆ. ಆ ಸುಖಸೋಯಿ ಹಿಂಚಿಕರವಲ್ಲ, ಸುಖಸೋಯಿ ಅಂತ ಕೆಲವು ದಿವಸ ಮಾತ್ರ ಅನಿಸ್ತಾವ. ಕೆಲವು ಸಾಧಪ್ಪ ಅಂದ್ರೆ ಅವು ನಮ್ಮ ಎಲ್ಲಾದ್ರೂ ಮೊದಲು ಸಾಮಾನ್ಯ ವಸ್ತುಗಳಿಗೆ ಅವು ಜಮಾ ಆಗಿಬಿಡ್ತಾವ. ಈ ಒಂದು ಹೊಸ ಒಂದು ಶಿವರಾಕು ಬಹಳ ಹಿಟ್ಟಿನ ಬಹಳ ತಗೋಬೇಕು. ಅದನ್ನ ಆ ತಗೊಂಡು ಬಹಳ ಶುರು ಆಗ್ತದೆ, ಅದ್ರ ಆನಂದ ಆಗ್ತದೆ, ಸುಖ ಆಗ್ತದೆ, ಬಹಳ ಕಷ್ಟಪಟ್ಟು ಊಟ. ಈಗ ಸರ್ ಎಲ್ಲ ಕಡೆ ಅದು ಇಲ್ಲ, ಅದು ನಮ್ಮ ಅನ್ನೇನ ಮಹತ್ವ ಇಲ್ಲದ ಜೀವನಸವ ನೋಡಿ ಎಲ್ಲ ಉಳ್ಕಿಲ್ಲ. ಈ ಪಿಕಾಸ್ ಮಹತ್ವ ಮಹತ್ವ ಇಲ್ಲದ ಆಗ್ಬಿಡ್ತಾವ ಹಿಂದಾಗಡೆ. ಈಗ ಟ್ರಾನ್ಸಿಸ್ಟರ್ ಅದು ಬಹಳ ಇಲ್ಲ, ಬಹಳ ಮಹತ್ವ ಇತ್ತು. ಈಗ ಎಲ್ಲ ಕಡೆ ಆಗ್ಬಿಟ್ಟು ಟ್ರಾನ್ಸಿಸ್ಟರ್ ಇಲ್ಲಂಗೆ ಇದ್ದದ್ದು ಇಲ್ಲಂಗೆ ಆಗಿ ಹೋದು. ಈಗ ಮತ್ತೊಂದು ಹೊಸದು ಬಂತು, ಬಹಳ ಮಹತ್ವ ಬಿಡ್ತದೆ. ಎಲ್ಲಿ ಒಬ್ಬರಿಬ್ಬರಿಗೆ ಹತ್ರ ಇದ್ರಿರ್ಬೇಕು, ಮುದ್ದಾಮ ನೋಡ್ಲಿಕ್ಕೆ ಹೋಗ್ಬೇಕು, ಅದು ಅವಾಗ ಕಾಣಿಸ್ಬೇಕು ಅಂತ ಹೇಳಿದಾಗ ಎಷ್ಟು ಮಹತ್ವಪ್ಪ, ಎಷ್ಟು ಮುಖ್ಯ. ಎಲ್ಲ ಕಡೆ ಆಗ್ಬಿಟ್ಟಪ್ಪ ಅದು ಹೋಯ್ತಮ್ಮ. ಅದು ಸುಖ ಅದ್ರ ಮಹತ್ವ ಎಲ್ಲ ಹೋಗ್ಬಿಡ್ತು, ಇದ್ದು ಇಲ್ದಂಗೆ. ಅದು ಎಲ್ಲ ವಸ್ತು ಹಿಂಗೇವ. ಎಷ್ಟು ನಾವು ವಸ್ತುಗಳು ಬದುಕಿಸ್ತೀವೋ ಅವೆಲ್ಲ ಏನಾಗ್ತಾವ ಅಂದ್ರೆ ಮೊದಲು ಬಹಳ ಚಂದ ಕಾಣಿಸ್ತಾವ. ಹಿಂದಾಗಡೆ ಏನಾಗ್ತದೆ, ಸ್ವಲ್ಪ ಯಾವಾಗ ಉಪಯೋಗ ಆಗ್ತದೆ, ನಿರ್ಲಕ್ಷ್ಯ ಆಗ್ತವೆ, ಕಡೆಗೆ ಅದೋ ಇಲ್ಲ ನೆನಪಿಸ್ತಾ ಹೋಗ್ಬಿಡ್ತದೆ, ಕಡೆಗೆ ಮಜ್ಜೆ ಆಗ್ತಾವ. ಮಂತು ಮೇಲೆ ಸಾಮಾನು ಬಯಲು ಮಾಡೋಣ ನೀವು ಇವನ್ನೆಲ್ಲ ಕೊಟ್ಟು ಬಿಡೋರಿಗೆ ಇಂಥ ಪರಿಹಾರ. ಈ ಥರದ ವಸ್ತುಗಳು, ಇಂಥ ವಸ್ತುಗಳ ಜ್ಞಾನ ಪಡ್ಕೊಂಡ್ರೆ, ಇಂಥ ವಸ್ತುಗಳನ್ನು ನಾವು ದೊರಕಿಸಿದ್ರೆ ಏನ್ ಲಾಭಪ್ಪ ಅಂತ ವಿಚಾರ ಮಾಡ್ಬೇಕು. ಇದಕ್ಕಾಗಿ ನಮ್ಮ ಪ್ರಯತ್ನ ಅದ. ಪ್ರತಿಯೊಬ್ಬ ನೋಡ್ರಿ, ಮನುಷ್ಯರು ಹರಿ ಅಥವಾ ಒಂದು ಆಸೆ ಇಚ್ಛೆ ಪ್ರತಿಯೊಬ್ಬರದೇ ಇರ್ತದೆ. ನಾವು ಹಿಂಗೆ ಬಹಳ ಮಾಡಬೇಕು, ಇಂಥ ವಸ್ತು ದೊರಕಿಸ್ಬೇಕು, ಅವ ಸುಖಿ ಆಗ್ಬೇಕು ಅನ್ನುವಂಥದ್ದು ಏನಿದೆ ವಿಚಾರ ಅದ. ಇವನ್ನೆಲ್ಲ ವಿಚಾರ ಮಾಡಿ ನೋಡ್ತಿಕ್ಕಾಗಿ ಅದೇ ಬಹಳ ಏನು ಮಹತ್ವ ಇಲ್ಲಪ್ಪ. ಅದು ಇದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. ಸೂತ್ರ ಇರೋದಲ್ಲ, ಮನೆ ತುಂಬ ಫರ್ನಿಚರ್ ಹಾಕಿ ಮಾಡ್ಕೊಂಡು ಅಡ್ಡಾಡಿಸಿದ ತೊಂದರೆ ಮಾಡ್ಕೊಂಡ್ಕಿಂತ ಯಾಕಂದ್ರೆ ಯಾರು 10 ಮಂದಿ ಬಂದ್ರೆ ಕೂಡ್ಲಿಕ್ಕೆ ಆಗುದಲ್ಲ. 4-5 ಮಂದಿ 4 ಕುರ್ಚಿ ಹಾಕಿ ತಿಳ್ಕೊಡ್ರಿ, 8 ಮಂದಿ ಯಾರು ಮ್ಯಾಲ ಸೂತ್ರವಾಗಿ ಯಾರು ಬಂದು ಹೌದಲ್ಲ. ಮತ್ತೆ ಜಾಗ ಎಲ್ಲ ಹಾಕಿ ಹಿಡಿದು ಬಿಡ್ತಾವ. ಅದಕ್ಕಿಂತ ಸೂತ್ರ ಒಂದು ಜಮಖಾನೆ ಹಾಕಿ 4 ತಕ್ಕೆ ಹಾಕಿ ಇಟ್ಬಿಟ್ರೆ ಯಾರು ಬೇಕಾದ್ರೂ ಬರ್ಲಿ ಕೂಡ್ಲಿ ಎಷ್ಟು ಮನುಷ್ಯಗೆ ಎಷ್ಟು ಪ್ರಶಸ್ತಿ ಅನಿಸ್ತದೆ. ಇವೆಲ್ಲ ಏನವ ಸುಖ ಸಾಧನ, ಏನ್ ತಿಳ್ಕೋಬೇಕು, ಏನ್ ದೊರಕಿಸ್ಬೇಕು ಮಾಡ್ಬೇಕಂತ ನಮ್ದೇನು ಹರಿಯದ. ಇದು ಏನ್ ತತ್ತಿಲ್ಲ, ಇದರಿಂದ ನಮ್ ಖರೆ ಪ್ರಾಪ್ತಿ ಇಲ್ಲ. ಇಷ್ಟೇ ಹೇಳ್ಬೇಕಾಗಿದೆ. ಈ ಜ್ಞಾನದಿಂದ ಮಾತ್ರ ನಮಗೆ ಸಮಾಧಾನ ಸಿಗ್ತದೆ. ಆತ್ಮಜ್ಞಾನದಿಂದ ಆತ್ಮನಾತ್ಮೀಯ ಹೊರತಾಗಿ ಅಲ್ಲಿ ಅದರಿಂದಲೂ ಸಿಗುವುದಿಲ್ಲ, ಯಾವ ವಿಷಯಗಳಂದ್ರೂ ಸಿಗುವುದಿಲ್ಲ. ಆ ವಿಷಯಗಳೇನಿದೆ ದೂರ ಇಡ್ತಂಗ ಬಹಳ ಚಂದ. ಆ ಕ್ಷಣಕ್ಕೆ ಒಂದು ಚಂದ ಕಾಣಿಸ್ತಾವ, ಕ್ಷಣಿಕ ಸುಖ ಕೊಡ್ತಾವ. ಅದು ಬಂತಪ್ಪ ಅಂದ್ರೆ ಒಂದು ವಿಶೇಷ ಆನಂದ ಆಗ್ತದೆ. ಅದು ಬಂತಂದ್ರೆ ಅದರಿಂದ ಆಯ್ತು,
ಆ ಸುಖ ಆಗಲಿಂದ ಅದನ್ನ ನಾವು ವಿಚಾರ ಮಾಡಿ ಮತ್ತು ಗೂಢ ವಿಚಾರ ಮಾಡಿದ್ರೆ ಹಂಗೇನಾಗಿಲ್ಲ. ಆ ಬಂದ್ರಿಂದ ಸುಖ ಆಗಿಲ್ಲ. ನಿಮ್ಮದೇನು ಬರ್ಲಿ ಅಂತ ಅನ್ನುವಂತಹ ನಿಮ್ಮ ವೃತ್ತಿ ಇತ್ತು. ಆ ವೃತ್ತಿ ಶಾಂತ ಆಗ್ತು, ಅದು ಸುಖ ಆಯ್ತು. ಬಂತಪ್ಪ ಅಂತಂದ್ರೆ ಬಂತು, ಬರ್ಲಿ ಬರುವಂತಹ ವೃತ್ತಿ ನಿಮ್ಗೆ ಬಂತು ಅಂತ ಈ ವಿಚಾರದಿಂದ ಅದ್ರಲ್ಲಿ ಶಾಂತಿ ಅದಕ್ಕೂ ಸುಖ ಸಿಕ್ತು ಹೊರತಾಗಿ ಆ ವಸ್ತು ಹ್ಯಾಂಗ್ ಸುಖ ಕೊಡ್ತೀವಿ ಹೇಳ್ರಿ? ಜಡವಾದ ನಿಮ್ಮೊಳಗೆ ಪ್ರವೇಶ ಮಾಡ್ತದೆ. ಸುಖ ಆದ ಮೇಲೆ ನಿಮ್ಮ ಅಂತಃಕರಣಗಳು ಹೋಗಲ್ಲ. ಆ ವಸ್ತು ಹೊರಗಿರ್ತದೆ, ಸ್ಥೂಲವಾದಿರ್ತದೆ, ಬಹಳ ದೊಡ್ಡ ಆಕಾರದಿರ್ತದೆ. ಅದು ನಿಮ್ಮ ಅಂತಃಕರಣ ಪ್ರವೇಶ ಸುಖ ಕೊಡುವಂತ ಶಕ್ತಿ ಅದೇನು ನೀವೇ ನಾವೇ ತಿಳ್ಕೊಳ್ತೀವಿ, ನಾವೇ ಆನಂದ ಪಡ್ತೀವಿ. ಅದರಿಂದ ಏನದ ಸುಖ, ನಿಜವಾದ ಸುಖ ಏನದ ಏನು ಹೊರಗೆ ಇಲ್ಲ ಅಂತ ಇದು ಸಿದ್ಧಾಂತ. ಅದಕ್ಕೆ ಅವರಲ್ಲಿ ಜ್ಞಾನ ಏನಲ್ಲ ಪರಮ ಶ್ರೇಷ್ಠ ಪಡಿತಕ್ಕದ್ದು. ದಿಶೇನ ಭಾಷೆನ ಕಳೆಗೆ ನಿರ್ವಿಕಾರೆ ಸರ್ವಾವತಿಗೆ. ಆತ್ಮ ಅನಾತ್ಮ ಇವೆರಡೇನವಲ್ಲ. ಅನಾತ್ಮ ಅಂದ್ರೆ ಯಾವುದು? ತಾ ಅಲ್ಲದ್ದು ಯಾವುದು? ತಾ ನಿಜವಾಗಿ ತಾ ಯಾರು ಅಂತ ಶೋಧ ಮಾಡುವುದು ಏನದು? ಅವ್ರೆ ನಾ ಅಂತ ಹೇಳಿ ತಿಳ್ಕೊಂಡೆಪ್ಪ ಅಲ್ಲಿ ವಿಚಾರ ಮಾಡುತ್ತೆ. ನೀ ಯಾರು ಅಂತ ಶೋಧಿಸ್ಕೊಡ್ಬೇಕಾಗಿದ್ದೀನಿ ಮೊದಲು. ಅದಕ್ಕೆ ರೀತಿ ಹೆಂಗದಲ್ಲ, ನೀ ಅಂತ ಎದಕ್ಕೆ ತಿಳ್ಕೊಂಡೆ ಬಂದು ಹೇಳು. ಅದು ಮತ್ತು ಅದು ಪರೀಕ್ಷೆ ಮಾಡು, ಹೌದು ಅಲ್ಲ. ಸುರುಗಿನ ಅಂತ ತಿಳ್ಕೊಂಡ ನಿಮ್ಮ ದೇಹಕ್ಕೆ ನಾ ಅಂತ ತಿಳ್ಕೊಂಡ, ಹೌದಲ್ಲ? ದೇಹ ನಾ ಇದ್ದೀನಿ ಅಂತ ಅವನು ಮಾಡ್ಯಾರ. ನೀ ದೇಹ ಹೌದು ಅಲ್ಲೋ ವಿಚಾರ ಮಾಡಿದ್ರೆ ಏನ್ ಕಂಡು ಬರ್ತದ? ವಿಚಾರನೇ ಕಂಡು ಬರ್ತದ, ಸಾಮಾನ್ಯ ಬುದ್ಧಿ ಕಂಡು ಬರುವುದಿಲ್ಲ. ದೇಹನ ಅಲ್ಲ ಅಂತ ಸಿದ್ಧ ಆಗ್ತದೆ. ಯಾಕಂದ್ರೆ ಇದು ಹಿಂದಿನ ಮೂರು ಜನ್ಮದಲ್ಲಿ ಇರಲಿಲ್ಲ, ಮುಂದಿನ ಜನ್ಮದಲ್ಲಿ ಇರುವುದಿಲ್ಲ, ನಡುವೆ ತುಂಬಿದೆ. 3 ಅವಸ್ಥೆಗೆ 2 ಅವಸ್ಥೆಯಲ್ಲಿ ಇರುವುದಿಲ್ಲ, 1 ಅವಸ್ಥೆಯಲ್ಲಿ ಮಾತ್ರ ಪ್ರತೀತಿ ಆಗ್ತದೆ. ಮತ್ತೆ ದೇಹ ಮನುಷ್ಯ ಸತ್ಯಪ್ಪ ಅಂದ್ರೆ ಆ ದೇಹಲ್ಲೇ ಬಿದ್ದಿರ್ತದೆ. ಹೋದ ಅಂತಂದು ಮತ್ತೆ ಹೋದಾಗ ಇದ್ದಾನೆ ಅನ್ಬೇಕು. ಇದ್ದಾನ ದೇಹ ಬಿದ್ದಿರ್ತದೆ, ದೇಹನೇ ಅವ ಆಗಿದ್ರೆ ಅವ ಇದ್ದಾನಂತ ಯಾಕಲ್ಲ ನೀವು? ಹೋದ ಅಂದ್ರೆ ದೇಹ ನೀವು ಅಲ್ಲ ಅಲ್ಲಿಕ್ಕೆ ಸಾಕಷ್ಟು ಪ್ರಮಾಣಗಳು. ದೇಹದೇನಪ್ಪ ಒಂದ್ ದೇಹದ ಭಾಗ ಹೋಯ್ತು, ಅದನ್ನ ಅರ್ಧ ಅದೇಂತ ಕಲ್ಪ ಯಾರಿಗೆ ಬರ್ತೇವೆ? ಒಂದ್ ಕೈ ಕಾಲು ಹೋಗ್ತು, ದೇಹನೇ ಅವ ಇದನ್ನಪ್ಪ ಅಂದ್ರೆ ಪೂರ್ಣ ದೇಹನೇ ಅವ. ಹಿಂಗ ನಾವು ಕಲ್ಪ ಮಾಡಿದ್ರೆ ದೇಹದಲ್ಲಿ ಏನು ಅವಯವಗಳವ, ಕೈ ಕಾಲು ಒಂದು ಏನೋ ಕಾರಣದಿಂದ ಹೋಗುವ ಅಂದ್ರೆ ಅರ್ಧ ಹೋಗಿನ ಅರ್ಧ ಇದ್ದೀನಿ ಅಂತ ಬರ್ಬೇಕಾಗಿತ್ತಲ್ಲ. ಅವಂಗ ಅನಿಸ್ತೇನೆ ಹಂಗ ಪೂರ್ಣ ಇದ್ದೀನಂತೆ ಅಂದ್ರೆ ನನ್ನ ಕಾಲು ಕೈ ಹೋಯ್ತು, ದೇಹದಿಂದ ಭಾಗ ಹೋಯ್ತು ಅಂತ ಹೊರತಾಗಿ ಅದು ಪೂರ್ಣ ಇರ್ತಾನೆ. ಯಾವತ್ತೂ ವಿಚಾರ ಮಾಡಿದ್ರು ದೇಹನೇ ಅಲ್ಲ ಅನ್ಸಿದ್ದ. ಆತ್ಮ ಅನಾತ್ಮ ಇದು ಅಂದ್ರೆ ದೇಹ ಅಲ್ಲ ಅಂದ್ರೆ ನಾ ಅಲ್ಲ ಅಂತ ಅನಾತ್ಮ. ಮುಖ್ಯ ಮೊದಲಿನ ಅನಾತ್ಮ ಯಾವ್ದಪ್ಪ? ದೇಹ ಅಂತ. ದೇಹೋ ಅಂತ ಮೊದಲನೇ ಹೇಳಿ. ಮತ್ತೆ ಎಲ್ಲಾ ಕಷ್ಟಗಳು ದುಃಖಗಳು ಏನವ ಈ ದೇಹದ ಮೂಲಕವಾಗಿ ಬರ್ತಾವ. ಇದೊಂದು ಎಲ್ಲ ನಾವು ವಿಚಾರ ಮಾಡ್ತಕ್ಕಂಥ ಸಂಗತಿ. ದೇಹನ ಅಂತ ಹೇಳಿದ್ರಿಂದ ದೇಹದ ರೂಪ ನಾಮ ವರ್ಣ ಆಕಾರ ಗುಣ ಎಲ್ಲ ಅವಸ್ಥೆಗಳನ್ನ ಅಂತ ನಾವು ಭಾವನೆ ಆಗ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ನಮಗೆ ಅಲ್ಪತ್ವ ಬರ್ತದೆ. ದೇಹನ ಇದ್ದೀವಿ ಅಂದ್ಕೊಂಡು ದೇಹ ಹೆಂಗದಪ್ಪ ಅದು ಬಹಳ ನಾವು ಹಿಡ್ಕೊಂಬ ನಾ ಅಂತ ಆರೋಪ ಮಾಡ್ತೀವಿ, ತಿಳ್ಕೊತೀವಿ. ಆ ದೇಹ ಬಹಳ ಚಲೋ ಐತಪ್ಪ ಅನ್ನೋ ಏನು ಅಡ್ಡಿದ್ದಿಲ್ಲ. ತುರ್ಮಿತ್ತಪ್ಪ ಅಂದ್ರೆ ಆ ದೇಹ ಬಹಳ ಅರಿಷ್ಟ ಏನದ, ಮಲಿನದ, ವಿಕಾರಿ ಅದ, ನಾಶವಂತದ, ದೃಶ್ಯದ, ಏನು ಎಷ್ಟೆಷ್ಟೋದ ಅಂತ ಅತ್ಯಂತ ಮಲಿನವಾದಂತಹ ದೇಹದ. ಮತ್ತೆ ಹಂಗೆ ವಿಕಾರ ಹೊಂದದ, ಎಷ್ಟೆಷ್ಟು ವಿಕಾರ ಹೊಂದ್ಕೊಂಡು ಬೇರೆಗಳು ಆವರಿಸ್ತವೆ. ಅಥವಾ ಅದರ ಒಂದು ರೂಪದ ರೂಪಪ್ಪ ಬಂದೇನ ಇದ್ದೀನಿ ಅಂತ ಕೂಡಲೇ ಬಂತು ನೋಡ್ರಿ ಆ ರೂಪ ಅಂತ. ರೂಪಪ್ಪ ನಾ ಕುರುಪಿದ್ದೀನಿ ಅಂತ ಒಂದು ಮನುಷ್ಯ ಮನಸ್ಸಿತ್ತಪ್ಪ ಅಂದ್ರೆ ನಾ ದೇಹನೇ ಅನ್ನ ಕೂಡ್ರಿ, ಆ ರೂಪ ನಂದದ, ನಾ ಕುರುಪಿದ್ದೀನಿ ಅಂತ ಒಂದು ಮನುಷ್ಯ ಹೋಗ್ಬಿಡ್ತು ನೋಡಿ. ದುಃಖ ಬಂತೆ ದೇಹದ ಕಾರಣದಿಂದ ಅದರ ರೂಪ, ಅದರ ನಾಮ,
ಅಥವಾ ಅದಕ್ಕೆ ಸೂಕ್ತ ಪರಿಸರ ಇರ್ತಾವು. ಅವೆಲ್ಲ ಏನಿದೆ ಈಗಿನ ಜಾತಿ ಕುಲ ಮತ್ತು ಎಲ್ಲ ಅಭಿಮಾನ ಸೇರಿ ಅವ ಅದರಿಂದ ಮುಖ್ಯ ಆಗ್ತಾನೆ. ಅದಕ್ಕೆ ದೇಹಾಭಿಮಾನೇ ಎಲ್ಲ ದುಃಖಕ್ಕೂ ಬಂಧನಕ್ಕೂ ಕಾರಣದ ಅಂತ. ದೇಹದ ಎಲ್ಲ ಏನ್ ನಮ್ದು ದೊಡ್ಡ ಒಂದು ಇಮಾರತಿ ಅದ, ಈ ದೇಹದ ಆಧಾರ ಮೇಲೆ ಕಟ್ಟಲ್ಪಟ್ಟದ. ಮನಿ ಹೊಲ ಆಪ್ತರು ಎಷ್ಟು ಈ ಮನೆ ಯಾರ್ದು? ನಂದು. ದೇಹ ನನ್ನ ಲಕ್ಷಣ ಹೇಳ್ತಿರಲ್ಲ, ನಂದು ಅಂದ್ರೆ ಈ ದೇಹದ್ದೇ, ದೇಹಕ್ಕೆ ಸಂಬಂಧಿಸಿದ್ದೇ ಈ ಮನೆ ಅದು. ವ್ಯಾಪ್ತಿ ಯಾರು? ದೇಹ ನಂದು, ನಮ್ಮವರು. ನನ್ನ ದೇಹಕ್ಕೆ ಹೇಳ್ಕೊಂಡು ನಾವು ನಾ ಅಂತ ನಂದು ಏನು ಎಲ್ಲಕ್ಕೂ ಮೂಲ ಕಾರಣ ಈ ದೇಹನೇ. ಮೂಲವಾದಂತಹ ಯಾವ ದೇಹದ ಅದು ನೀ ಅಲ್ಲ ಅಂತ ಔಷಧ ನತ್ವಂ ದೇಹೋ ನ ಇಂದ್ರಿಯಾಣಿ ಅಂತ ಹೇಳಿದ್ರೆ ದೇಹ ಅವ್ನು ಕೇಳಿದ್ರು, ದೇಹ ನೀ ಹೌದು ಅಂತೀಯಪ್ಪ, ಮತ್ತೆ ದೇಹ ಹಿಂಗ ಪರಿಸ್ಥಿತಿ ವಿಚಾರ ಮಾಡ್ಕೊಂಡು ನೀ ಹೌದೇನೋ ಅಲ್ಲಿ ನೋಡ್ಕೋ ಅಂತ ಮುಟ್ಲೆ ಹೌದ್ರಿ ದೇಹನ ಅಲ್ಲ ಅಂತ ಕಬೂಲ್ ಮಾಡ್ದ. ಯಾಕಂದ್ರೆ ಅನುಭವದಲ್ಲಿ ದೇಹ ಇಲ್ಲ. ಹಿಂಗೆ ದೇಹನ ಇದ್ದೀಯ ಅಂತ ಅವನು ದೂರದಿಂದ ಅನ್ನಿಸ್ತಾನು. ನೀ ಅಂತ ನೀ ಅಂತ ಏನಿದ್ದೀವೋ ಅನುಭವದಲ್ಲಿ ದೇಹದ ಆಕಾರದ ಏನು ಹಿಂಗೆ ಹೇಳ್ತೀನಿ. ದೇಹ ಹಂಗ ಹಿಂಗ ಒಂದು 5 ಮೂಲಿ ಜಾಗ ಅಂತಂದ್ರೆ ನೀ ಇದ್ದೀಯ 5 ಮೂಲಿ ಜಾಗ ಅದಾಗ ಅಂತ ಹೇಳ. 5 ಮೂಲಿ ಜಾಗ ಅಂದ್ರೇನು? ಇವೆರಡು 4 ಇದೊಂದು ಮೂಲಿ ಅಂತ 5 ಮೂಲಿ ಜಾಗ ದೇಹದ. ಹಾಂಗ ನಿನ್ನ ಅನುಭವದಾಗ ಏನ್ರಿ ಹಿಂಗ ಬೈನ ಚಚ್ಚೌಕ ಒಂದ್ ಮೇಲೊಂದು ಗುಂಡ ಉದ್ದ ಕೆಳಗೆ ಬಿಡಿನ್ರಿ ಏನಿಲ್ಲ ಬರೀ ಅದೇನಿ ಎಲ್ಲ ಅಂತ ಅನಿಸಿದ್ದಾಗ್ತದೆ, ಅನುಭವ ಸಿದ್ದಾಗ್ತದೆ. ದೇನಿದ್ದಪ್ಪ ಆದ್ರೆ ದೇಹದ ಆಕಾರದ ನೀವು ಪ್ರತೀತಿ ಇರಬೇಕಾಗಿತ್ತು. ದೇಹ ಹಂಗೆ ಯಾವ ರೂಪದಲ್ಲಿ ಹೇಳೋ ಆ ರೂಪದಲ್ಲಿ ಇದ್ದೀನಿ ಅಂತ ನಿನ್ನ ಪ್ರತೀತಿ ಇರಬೇಕಿತ್ತು. ಹಂಗೇನಿಲ್ಲ, ದೇಹದ ಹೆಸರೇ ಇಲ್ಲ ಅಲ್ಲಿ. ಅನುಭವದಲ್ಲಿ ಏನದಲ್ಲ ಒಂದು ಕೇವಲ ಒಂದು ಜ್ಞಾನ ಅನುಭವದ ಹೊರತಾಗಿ ದೇಹದಂತ ಅಲ್ಲೇನದ ಪ್ರವೇಶ ಇಲ್ಲ, ಸಂಬಂಧ ಇಲ್ಲ. ಅದು ನೀ ಇದ್ದೀವಿ, ಅದು ದೇಹನ ಅಲ್ಲ ಅಂತ ಸಿದ್ಧಾಂತ. ಅದಕ್ಕೆ ಎಲ್ಲ ನಾವು ಏನು ಅವ್ರು ಹೇಳಿದ್ರು, ಕಾರಣ ಏನು ಹೇಳಿದ್ರು? ವಿಕಾರಿತ್ವ ಜ್ಞಾಸಿತ್ವ ದೃಶ್ಯತ್ವ ಚಕಟೋ ಯಥಾ. ಇದೇನ ವಿಕಾರಿ ಅದು, ನೀನ್ ನಿರ್ವಿಕಾರಿ ಇದ್ದೀನಿ. ನೀ ಹೆಂಗಿದ್ದೀಯಪ್ಪ, ನಿನ್ನ ಅನುಭವ ಹೆಂಗದ? ಸ್ವತಃ ನೀ ಅಂತಿದ್ದವ ಹೆಂಗಿದ್ದಿದ್ದಿ? ಇದ್ದಂಗಿದ್ದವ ಇದ್ದೀನಿ, ಇದ್ದಂಗಿರೋ ಸಿದ್ದೇಶ್ವರ ಅಂತ. ಹಂಗಿದ್ದು ಯಾವ ಕಾಲಗಳು ಹಂಗೆ ಸಣ್ಣವಿದ್ದ ನೋಡ್ಲಿ, ದೊಡ್ಡವ ನೋಡ್ಲಿ, ಮುದುಕದ ನೋಡ್ಲಿ, ಮತ್ತೆ ಯಾವಾಗ ಹೋದ್ರು ಇದ್ದಕ್ಕಿದ್ದಂಗೆ ಇರೋವನೇ ಇದ್ದಿದೆ. ಹೌದಿಲ್ಲ? ಅದ್ರ ವಿಕಾರದಲ್ಲಿ ಆಗಿಲ್ಲ, ಒಂದು ಕಿಂಚಿನ ಮಾತ್ರ ವಿಕಾರ ಆಗಿಲ್ಲ. ಹಂಗೆ ನೀನು ವಿಕಾರ ರಹಿತ ಇದ್ದೀವಿ. ಇದು ವಿಕಾರಿತ್ವ. ಇದು ಎಷ್ಟೋ ವಿಕಾರಗಳು ಅಂತಂತ 3 ಮುಖ್ಯ ವಿಕಾರಗಳವ: ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ. 3 ಮುಖ್ಯ ವಿಕಾರಗಳವ. ಮತ್ತೆ ಅದರಲ್ಲಿ ಎಷ್ಟೆಷ್ಟು ವಿಕಾರಗಳು ಹೋಗ್ತದೆ. ಆರೋಗ್ಯ ಇದ್ದಾಗ ಒಂದು ರೂಪ ಬೇರೆ, ಏನು ಜಡ್ಡ ರೂಪದ ಬೇರೆ ಆಗಿರ್ತದೆ. ಹೌದು, ಮುಂಜಾನೆ ಒಂದು ರೂಪ ಬೇರೆ, ಅದರ ಪ್ರೆಷರ್ ಎದ್ದಾಗ ಒಂದು ರೂಪ ಬೇರೆ ಇರ್ತದೆ. ಮತ್ತೆ ಎಲ್ಲ ಕೆಲಸ ಮಾಡಿದ್ರೆ ಬಂದಪ್ಪ ಅದ್ರ ರೂಪ ಬೇರೆ ಆಗ್ತದೆ. ಎಷ್ಟು ವಿಕಾರಗಳು ಹೊಂತದೆ, 4 ವಿಕಾರಗಳು ಹೊಂತದೆ. ಊಟ ಮಾಡೋದು ಒಂದು ರೂಪ ಬೇರೆ ನೋಡಿದ್ರು. ಹೌದು, ಹಸಿವಾದಾಗ ಒಂದು ರೂಪ ಬೇರೆ. ಎಷ್ಟೆಷ್ಟು ರೂಪ ವಿಕಾರಗಳು ಹೊಂತದೆ. ವಿಕಾರಿ ಅದು ಇದು, ನೀನು ಇದು ವಿಕಾರಿ ಇದ್ದೀವಿ. ವಿನಾಶಿ ಅದ ಇದು, ನೀಗ ವಿನಾಶಿ ಇದ್ದೀವಿ. ವಿನಾಶಿ ಅದ ಅಂತ ನಾಶವಂತ ಏ ನಾಶವಂತದಕ್ಕೆ ಇದಕ್ಕೊಂದು ಪ್ರಮಾಣ ಬೇಕೇನು? ನಾಶವಂತ ಪ್ರತ್ಯಕ್ಷ ಒಬ್ರು ಇಲ್ಲ, ಇದೆ ಇದ್ರ ಮೇಲೆ ಅಂತ ಅನ್ಬೋದು. ಶಾಶ್ವತ ಮಾಡ್ಬೇಕು ಅನ್ನೋದು ಒಂದು ಕೆಲವು ಇವುಗಳವ ಅಂತ. ಕೆಲವು ಒಬ್ರು ವ್ಯಾಪಾರ ಸೊಸೈಟಿ ಮಾಡ್ಯಾರ. ಏನಪ್ಪ ನಿಮ್ದು ತತ್ವ? ದೇಹವನ್ನು ಅಮರ ಮಾಡಬೇಕು ಅಂತ ತತ್ವ ಅಂತ ಹೇಳಿ, ಯೋಗದಿಂದ ದೇಹವನ್ನು ಅಮರ ಮಾಡಬೇಕು ಅನ್ನುವಂಥ ತತ್ವ ನಮ್ದು ಅದರಿ ಅಂತ ಹೇಳಿದ್ರು. ಮತ್ತೆ ನಿಮಗೆ ನಿಮ್ಮ ಪೈಕಿ ಯಾರಿಗೂ ಸಾಧ್ಯ ಆಗಿದೇನು? ಯಾರು ಮಾಡಬೇಕಂತ ತೆಗೆದ್ರು, ನೀವು ತೆಗೆದ್ರು ಇದನ್ನ ತತ್ವವನ್ನು ಯಾರಿಗೂ ಹೊಂತು ಅವ್ರೇ ಒಂದು ಯೋಗಿಗೆ ಹೆಸರು ಯೋಗಿಗೆ. ಮತ್ತೆ ಅವ್ರು ಇನ್ನೂವರೆ ಅಮರ ಆಗಿರ್ಬೇಕಾಗಿತ್ತಲ್ಲ, ಇಲ್ಲಲ್ಲ. ಇಲ್ರಿ, ಹಂಗಿನ ಸಾಧಿಸಿಲ್ಲ ನಮಗದು. ಅದು ಸಾಧಿಸಿ ಬಿಡ್ಬೇಕಂತ ದೇವನ ಮರೆ ಮಾಡ್ಬೇಕು ಎಂಬುದೇ ನಮ್ಮ ತತ್ವ ಅಂತ ಹೇಳಿದ್ರು. ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಅಂತ.
ಯಾವ ಪ್ರತ್ಯಕ್ಷ ನಾಶ ಆಗುವುದು ಅಂದ್ರೆ ನಾಶದ ಆದ ಬಾಯಿ ತಕ್ಕೊಂಡು ಕೂತು ನಾಶ ಕೂತದೆ. ಎಲ್ಲ ಮುಖಗಳೇನು ತ್ವರೆಯಿಂದ ನೋಡ್ಲಿಕ್ಕೆ ಅದ್ರೊಳಗೆ ಹೋಗ್ಲಿಕ್ಕೆ ಮತ್ತೆ ಏನ್ರೆ ನಾಶ ಇಲ್ದಂಗ ಸ್ಥಿತಿನ ಮಾಡ್ಕೊತೀನಿ ಅಂತ ಯಾವನು ಅಂತಿದ್ರಪ್ಪ ಅಂದ್ರೆ ಈ ನಾಶವಂತದ ಪ್ರತ್ಯಕ್ಷ, ಮೃತ್ಯು ಲೋಕ ಇದು ಪ್ರತ್ಯಕ್ಷ. ದೇಹ ನಾಶವಂತದ ಸಾಯ್ತದೆ. ವಿಕಾರ ಹೊಂದ್ಕೊಳ್ತದಪ್ಪ ಅಂದ್ರೆ ನಾನು ನಷ್ಟ ಆಗ್ಲಿಕ್ಕೆ ಬೇಕು. ನಾಶ ವಿಕಾರಿತ್ವ, ವಿನಾಶತ್ವ, ದೃಶ್ಯತ್ವ. ದೃಶ್ಯದ ಕಾಣಿಸ್ತದೆ, ನೋಡೋಣಿ ಕಾಣಿಸ್ತದೆ. ಘಟೋ ಯಥಾ ಅಂತ ಗಡಿಗೆ. ಗಡಿಗೆ ಏನಿದೆ ಅದು ಹೊರಡು ಹೋಗ್ತದೆ, ನಾಶ ಹೊಂದ್ತದೆ, ಕಾಣಿಸ್ತದೆ. ಮತ್ತೆ ಅದರಿಂದ ಅದು ಏನು ಸ್ವಲ್ಪ ಸ್ವಲ್ಪ ವಿಕಾರ ಆಗ್ತದೆ. ಹ್ಯಾಂಗ ಗಡಿಗೆದು ಇದೊಂದು ಗಡಿಗೆನೆ ಅಂತ. ಗಡಿಗೆ ಹ್ಯಾಂಗದ ಹಂಗೇನದು ಇದು ಮಣ್ಣ, ಅದು ಮಣ್ಣಿನ ಗಡಿಗೆ ಅದ, ಇದಾದ ಪಂಚಭೂತ ಗಡಿಗೆನೆ ಅದು. ಇದೀನಿ ಹಂಗದ್ಯಪ್ಪ, ಇದು ನೀ ಅಲ್ಲ, ದೇಹ ನೀ ಅಲ್ಲ ಅಂತ ಏನಿಲ್ಲ. ಇದೊಂದು ದೃಷ್ಟಾಂತದಿಂದ ಅವರು ಎದುರು ಈ ಆತ್ಮಾನಾತ್ಮೀಕದಲ್ಲಿ ಆತ್ಮಸ್ವರೂಪವನ್ನು ತಿಳಿಸಿಕೊಡುವ ಮುಂದೆ ನೀನು ಮುಖ್ಯವಾಗಿ ನೀರುವಾಗಿ ತಿಳ್ಕೊಂಡು ಅದೇ ಅಂತ ತಿಳ್ಕೊಂಡಿದ್ದಿ. ಅದೇ ತಿಳ್ಕೊಂಡಿದ್ದೇ ಏನಿದೆ ಸುಳ್ಳದ ತಪ್ಪದ, ದೇಹನಿ ಅಲ್ಲ ಅಂತ ಒಂದು ಸಿದ್ಧಾಂತ ಮಾಡಿ ನತ್ವಂ ದೇಹೋ ನ ಇಂದ್ರಿಯಾಣಿ ಅಂತ ನೀನೇ ಹೇಳಪ್ಪ ಅಂತ ಹೇಳ. ದೇಹನಿ ಅಲ್ಲ ಅಂತ ತಿಳಿಸ್ಕೊಟ್ವಿ, ಈಗ ನೀ ಯಾರ್ತಿ ಹೇಳು ಅಂತ. ಆ ದೇಹ ಅಲ್ಲ ಅಂದ್ರೆ ಜಡವಾದ ದೇಹ ಇಲ್ಲ ಅಲ್ಲ ಅಂತಂದ್ರೆ ಕೌಲ್ ಅಂತ ಅವನು ವಿಚಾರ ಮಾಡ್ರ ಜಡ ಅದ ಜಡ ಅನ್ಸಂಗಿಲ್ಲ ನಮ್ಗೆ. ಇಷ್ಟಿದೆ ಎಷ್ಟು ಜಡ ಅದ ನೋಡ್ರಿ, 80 ಕಿಲೋ 60 ಕಿಲೋ 70 ಕಿಲೋ ಜಡ ಅದಲ್ಲ. ನಮ್ಮ ಅನುಭವ ಹೆಂಗ ಹಗರಂತ ಜಡ ಇದ್ರೆ ಜಡ ಅಂತ ಅನುಭವ ಇರ್ಬೇಕಾಗಿತ್ತಲ್ಲ. ಹಿಂಗದ ಯಾರ್ದರೆ ಅಗದಿ ಗಾಳಿ ಹೆಂಗಿದ್ವಿ ಅಂತ ಹಿಂಗ ಅನಿಸ್ತಿಲ್ಲ. ಆಕಾಶ ಹಂಗೆ ಗಾಳಿ ಹೆಂಗೆ ಹೋಗ್ಲಿ ಬಳೆ ಉತ್ಸಾಹ ಅಂತಂದ್ರೆ ಬಗ್ಗೆ ಹಗರ್ ಅನಿಸ್ತದೆ. ಜಡ ಅದ ಅಂತ ತಿಳ್ಕೊಂಡು ದೇಹ ಹೌದಿಲ್ಲ. ಮತ್ತ ದೇಹ ಏನದ ಇದು ವಿಕಾರಿ ಅದ ಅಂತ ಹೇಳ್ತಿದ್ದ. ಮಲಿನದ ಹೊಲಸು ಯಾರ್ಯಾರು ಅಪ್ಪ ಹೊಲಸ್ದಿ ಅಂತ ಅನ್ನಿಸ್ತೀನೋ ಅಂತ ಕೇಳ್ತೀನಿ. ಎಲ್ಲಾ ಹೊಲಸಿ ವಿಚಾರ ಮಾಡಿದ್ರು. ಬಾಯಿಯೊಳಗೇನಪ್ಪ ಹೊಲಸ್ತಂತೆ ಹೌದು. ಸ್ವಲ್ಪ ಉಗುಳು ಹೊರಗಿದ್ದೆ ಉಗುಳು ಬಿದ್ದದ್ದು ಗದ್ದೆಲ್ಲ ವೇಸ್ಟಿಗೆ ಹೆಚ್ಚು ಮಾಡ್ತೀವಿ. ನಿಮ್ಮ ಬಾಯಿಯೊಳಗೆ ಏನದಪ್ಪ ಅದೇ ತುಂಬಿದೆ ಬರೋದಲ್ಲ. ಅದ್ರಲ್ಲಿ ಎಲ್ಲಾ ಹೊಲಸು ತುಂಬಿ ಕೂಡಿ ಮಾಡಿದಂತ ದೇಹದ ಮಲಿನವ ಅಂತ ದೇಹ ಅತ್ಯಂತ ಮಲಿನ ಅಂತಾರೆ. ಏನಾದ್ರು ಅತ್ಯಂತ ಬರೀ ಮಲಿನ ಇರಲಿಲ್ಲ, ಅತ್ಯಂತ ಮಲಿನದು. ಈಚೆ ಅತ್ಯಂತ ನಿರ್ಮಲ ಅಂತ ಹೇಳಿ ನೋಡ್ರಿ. ನೀ ಮಾತ್ರ ಅತ್ಯಂತ ಇದು ಅತ್ಯಂತ ಮಲಿನದ, ನೀ ಅತ್ಯಂತ ನಿರ್ಮಲ ಅಂತ. ಇದ್ರದ್ದು ಒಂದು ಸ್ವಲ್ಪ ಉದ್ದೇಶ ಇಲ್ಲೇ ಇಲ್ಲ. ಈ ಮಲಿನತ್ವದ ಭಾಷೆಯಲ್ಲಿ ಸ್ವಲ್ಪ ಇರೋದೇನು ನಿನ್ನ ಅನುಭವದಲ್ಲಿ ಶುದ್ಧ ಇದ್ದಿಲ್ಲ. ಮಡಿಲೈತಿ ಅಂತ ಹಿಂಗಂತ ಅನ್ಸ್ಬೇಕ. ಮಡಿ ಯಾವ ಝಳಕ ಮಾಡಿದಪ್ಪ ಅಂದ್ರೆ ನಾ ಮಡಿಲಿದ್ದೀನಿ ಅಂತ ಹೌದಲ್ಲ. ಮಳ್ಳಿ ಇದ್ದಾವ ಅವಗೇನು ಅನ್ಸ್ತಿರ್ತ ಅಗ್ದಿ ಪವಿತ್ರ ಹಿಂಗ ತೊಳೆನ ಹಿಂಗಿದ್ದೇನೆ ಅನ್ಸ್ತಿರ್ತದಲ್ಲ. ಹಂಗ ಅನ್ಸು ಹೊತ್ತಾಗ ಅವನ ಶರೀರ ಇರ್ತೋ ಇರೋದಿಲ್ಲ. ಆ ಶರೀರದಾಗ ಇದ್ದೆ ಅಂತಾರಮ್ಮ. ಹಂಗ ಮಲಿನ ಅತ್ಯಂತ ಮಲಿನ ಶರೀರದಾಗ ಇದ್ಕೊಂಡೇ ನಾ ಭಾಳ ಪವಿತ್ರ ಇದ್ದೀನಿ ಅಂತಾನೆ ಹೌದಲ್ಲ. ಅಂದ್ರೆ ಯಾವ್ದು ಖರೆ ಇದ್ರಲ್ಲ, ನಾ ಪವಿತ್ರ ಇದ್ದೀನಿ ಅತ್ಯಂತ ನಿರ್ಮಲ ಅಂತೇನು ಹೇಳಿ. ಇದು ಅತ್ಯಂತ ಮಲಿನ ದೇಹ ಇದೆ. ಆ ಮಲಿನದ ಅನುಭವ ನಿಮ್ಮಲ್ಲಿಲ್ಲ. ಜಡದೇ ಇದೆ, ಆ ಜಡತ್ವದ ಅನುಭವ ನಿಮ್ಮಲ್ಲಿ ಇಲ್ಲ. ಈಗ ನಾಶವಂತದ ಆ ನಾಶದ ಅನುಭವ ನಿಮ್ಮಲ್ಲಿಲ್ಲ ಹೌದ. ನಾಶ ಆಗ್ತೀನಿ, ಮರಣದ ಇದು ಶರೀರ ಪ್ರತ್ಯಕ್ಷ ನಾಶ ಆಗ್ತಾನೆ ಕಣ್ಣೀರು ನೋಡ್ತೀವಿ ನಾವು ಹೌದಿಲ್ಲ. ಏಕ ಚಲದೆ ಅಂತ फिर भी समझे हम अमर. ನಾವು ಒಬ್ಬೊಬ್ಬರು ಹಿಡಿದಾರಂತ ಹೋಗ್ಲಿಕ್ಕೆ ಆದ್ರೂ ಮನುಷ್ಯ ನಾ ಅಮರಿದ್ದೀನಿ ಅಂತಾರೆ. ಯಾವ ಸಾಹಿತ್ಯ ನಾ ಎಂತ ಸಾಹಿತ್ಯ ತಿಳ್ಕೊಂಡ ಹದ್ ಬ್ರಹ್ಮ ಸಂಸಾರ ಅಂತ ಬ್ರಹ್ಮಗರ ಸಂಸಾರ ಹದ್ ಆತಪ್ಪ ಹದ್ದ. ಎಷ್ಟು ಅಜ್ಞಾನದ ಇದ್ರ ಸೀಮಿ ಇಷ್ಟೆಲ್ಲ ಒಬ್ಬೊಬ್ರು ಹೋಗು ನಡೆದ್ರೆ ಆದ್ರೂ ನಾ ಇದ್ದಾವ ಕರ್ತನಿಗೆ ಇರೋ ಅಶ್ವತ್ ನಾ ಶಾಶ್ವತ ಇದ್ದೀನಿ ಅಂತ ಕೂತ ನಮ್ಮ ಮೇಲೆ ಅವ್ನ ಭ್ರಮದ ಒಂದು ಸೀಮೆ ಆತಂತ ಹೌದು. ಅಂದ್ರೇನು ಅಂದ್ರೆ ನನಗೆ ಸಾವಿಲ್ಲ ಅಂತ ನಾ ಅಮರಿದ್ದೀನಿ.
ಶರೀರ ಮರಣಶೀಲದ ಸಾಯ್ತದ, ನೀ ಸಾಯುದ. ಶರೀರ ವಿಕಾರ ಹೊಂತದ, ನೀ ವಿಕಾರ. ಶರೀರ ಸುಖ ದುಃಖ ಒಳಗಾಗ್ತದೆ, ನೀವು ಸುಖ ದುಃಖ ಲೀಪ ಆಗುದಿಲ್ಲ. ಸುಖಿ ದುಃಖಿ ಅದಂಗೆ ತೋರ್ತೀನಿ ಅಷ್ಟೇ. ವಿಚಾರ ಮಾಡ್ರಿ ನೀವು. ಖರೋಖರ್ನಿ ಸುಖ ದುಃಖ ನಿಮ್ಗೆ ಕಾಣ್ತಾವೇನು? ಸುಖ ದುಃಖ ನಿಮ್ಗೆ ಆಗ್ಯಾವೇನು ಅಂತಂದ್ರೆ ಆಗಿಲ್ಲ. ಆಗಿದ್ರೆ ಈಗ ಏನಾದ್ರು ಅದ್ರ ಉಳಿದ್ರಾಯ್ತು. ಕಲೆ ಹೌದಲ್ಲ? ಒಂದು ಗಾಯ ಆತಪ್ಪ, ನಮ್ಗೆ ಖರೆ ಗಾಯ ಆಗಿತ್ತಪ್ಪ, ಅದು ಕಲೆ ಉಳಿತು. ಹೌದು. ಹಂಗ ಹಿಂದೆ ಎಷ್ಟೋ ಸುಖ ದುಃಖ ನಿಮ್ಗೆ ಆಗುವಲ್ಲ. ನಿಜವಾಗಿ ನಿಮಗೆ ಆಗಿತ್ತು ಅಂದ್ರೆ ಈಗ ನಿಮ್ಮಲ್ಲಿ ಅದ್ರದ್ದು ಏನಾದ್ರು ಒಂದು ಉಳಿತಿತ್ತು, ಒಂದು ಗುರುತು. ಏನೇನು ಹೋದಿಲ್ಲ ಅಂತ ಹಂಗಿದ್ದಕ್ಕಿದ್ದಂಗಿದ್ದೀರಿ. ಸುಖನೂ ಇಲ್ಲ, ದುಃಖ ಸುಖ ದುಃಖ ರಹಿತವಾಗಿ ಇದ್ದಕ್ಕಿದ್ದಂಗೆ ನಿರ್ಮಲವಾಗಿ ಆನಂದ ರೂಪದಿಂದ ಅಥವಾ ಜ್ಞಾನ ರೂಪದಿಂದ ಇದ್ದೀರಿ ಅಂದಮೇಲೆ ಸುಖ ದುಃಖ ನಿಮಗಿಲ್ಲ, ವಿಕಾರಗಳಿಲ್ಲ, ನಾಶ ಇಲ್ಲ, ಬಲಿತ ಇಲ್ಲ, ಜಡತ್ವಿಲ್ಲ. ಇಂಥ ಒಂದು ವಸ್ತು ಇದೆಯಪ್ಪ, ನೀವು ನೋಡ್ಕೋ ಅಂತ. ಇದು ಹ್ಯಾಂಗ ಕಂಡು ಬರ್ತದ? ಯಾವಾಗ ಕಂಡು ಬರ್ತದಪ್ಪ ಅಂದ್ರೆ ನೀ ಅಂತರ್ಮುಖ ಆದಾಗ ಮಾತ್ರ. ನಿನ್ನ ಅಸ್ತಿತ್ವಕ್ಕೆ ನೀ ಹೊಂದಿಕೊಂಡು ನಿನ್ನ ಅಸ್ತಿತ್ವಕ್ಕೆ ಅಲ್ಲಿ ಹೋಗಿ ಈ ಮ್ಯಾಲಿನಿಂದ ಒಂದು ಆಭರಣಗಳವ ಅಥವಾ ಒಂದು ಪಡವೆಗಳವ, ಬದುಕಿಗಳವ, ಇವನ್ನ ಅಲ್ಲಿಂದಲೇ ಬಿಟ್ಟು ನೀ ಒಳಗಂತರ್ಮುಖ ಆಗಿ ಆ ಅನುಭವಕ್ಕೆ ಹೊಂದ್ಕೊಂಬಂತಹ ಸ್ಥಿತಿ ಬಂತು ಅಂದ್ರೆ ಇದು ಬರೋಬ್ಬರಿ ಅನಿಸ್ತು. ಹೌದಪ್ಪ, ಇದು ನಾ ಹಿಂಗೇ ಇದ್ದೀನಿಲ್ಲ, ನಾ ಶುದ್ಧನೇ ಇದ್ದೀನಿಲ್ಲ, ನಾನು ಅಮರನೇ ಇದ್ದೀನಿಲ್ಲ, ನನ್ ಜರ ಇಲ್ಲ, ಮರಣ ಇಲ್ಲ, ಅಜರಾಮರ ಇದ್ದೀನಿಲ್ಲ, ಹಿಂಗಂತ ನೋಡಿ. ಅಜರಾಮರ ಕೀರ್ತಿ ಇದ್ದೀನಪ್ಪ ಅಂತ. ಅಜರಾಮರ ಅಂದ್ರೆ ಏನು? ಅಜರ ಅಮರ. ಜರ ಅಂದ್ರೆ ಕಡಿಮೆ ಆಗುದು, ಮುಪ್ಪಾಗುದು, ಕಡಿಮೆ. ಅಜರ ಜರ ಇಲ್ಲ, ಕಡಿಮೆ ಆಗುದಿಲ್ಲ, ನಾಶ ಹೋಗುದು, ಅಮರ ಮರಣೂ ಆಗುದಿಲ್ಲ. ಅಮರ ಅಜರಾಮರನ ಇದ್ದೀನಿ, ಶಾಶ್ವತ ಇದ್ದೀನಿ, ನಿರ್ವಿಕಾರ ಇದ್ದೀನಿ, ಚೈತನ್ಯ ರೂಪ ಇದ್ದೀನಿ. ಜಡ ಅಲ್ಲ, ಚೈತನ್ಯ ರೂಪ ಇದ್ದೀನಿ. ದುಃಖ ರೂಪ ಅಲ್ಲ, ಸುಖ ದುಃಖ ರೂಪ ಅಲ್ಲ. ಸುಖ ದುಃಖ ರೂಪ ಇರುವಂತ ಆನಂದ ಯಾವುದ? ಸುಖ ದುಃಖ ರೂಪ ಇರುವಂತ ಯಾವ ಅನುಭವಗಳು ಅದೇ ಆನಂದ. ಅಂತ ಆನಂದ ರೂಪ ಇದ್ದೀನಿ. ಇದನ್ನು ಬೋಧ ಮಾಡಿದ್ರು ಗುರುಗಳು ಏನ್ ಮಾಡ್ತಾರೆ? ಇದನ್ನು ಬೋಧ ಮಾಡಿ ನಿನ್ನ ನಿಜ ಸ್ವರೂಪ ಹಿಂದಿಲ್ಲಪ್ಪ ಅಂತ ಶ್ರವಣದ ವಿಷಯ ಇದೆ. ಮುಖ್ಯವಾದ ಶ್ರವಣದ ವಿಷಯ ಅಂದಲ್ಲ. ಇದನ್ನ ಯಾವ ತಿಳ್ಕೊತಾನ ಎಲ್ಲ ತಿಳ್ಕೊಂಡ ಅಂತ. ಯಾಕಂದ್ರೆ ಆ ವಸ್ತು ಸಚ್ಚಿತ್ ಆನಂದ ರೂಪಿದ್ದರಿಂದ ವಸ್ತು ಕೈಗೆ ಹತ್ತಪ್ಪ ಅನಂತ, ಅದು ಕೈಗೆ ಹತ್ತೆ ಅಂತ. ಒಂದು ವಸ್ತು ತಗೊಂಡೇವಪ್ಪ ಅಂದ್ರೆ ಅದ್ರ ಗುಣದಲ್ಲಿ ಅದ್ರ ದುಡ್ಡು ಬಂದೇ ಬರ್ತಾವಿಲ್ಲ. ಒಂದು ಆಟ ತಗೊಂಡು ಅದ್ರ ಮರಿ, ಅದ್ರ ಹಾಲು ಎಲ್ಲ ಬಂದ್ರೆ ಬರ್ತಾವಿಲ್ಲ, ಬೇರೆ ಬೇಕು ತಗೋಕಾಟು. ಹಂಗ ಆತ್ಮ ಬಂದಪ್ಪ, ಅವನ ಆನಂದ ಬಂದೇ ಬರ್ತದೆ ನಮಗಂತ. ಆತ್ಮ ಜ್ಞಾನ ಪ್ರೀತಿ ನಮಗೆ, ಆತ್ಮಜ್ಞಾನ ಅನುಭವ ಬಂತು. ಆತ್ಮಾನಂದ ಏನದ ನಮ್ಗೆ ಸಹಜವಾಗಿ ಪ್ರಾಪ್ತ. ಆ ವಸ್ತುವಿನ ಗುಣಧರ್ಮ ನಮ್ಗೆ ಬರ್ಲಿಕ್ಕೆ ಬೇಕಲ್ಲ. ಇದು ಆನಂದ ಏನದ? ಈ ಆತ್ಮಜ್ಞಾನದ ಇದರಿಂದ ಆತ್ಮಾನಾತ್ಮೀಯ ಜ್ಞಾನಂ ನಿರ್ಮಲಂ ಗುರುನಾಥ ಗುರುಣಾಭೂತ ಶಿಕ್ಷೆ. ಇದನ್ನ ಗುರುಗಳು ಬೋಧ ಮಾಡ್ತಾರಪ್ಪ ಅಂತ. ಗುರುಗಳಂದ್ರೆ ಯಾರು? ಇದು ಗೊತ್ತಿದ್ದ ವಿಷಯ ಇದೆ, ಆದ್ರೂ ಪ್ರಸಂಗಾನುಸಾರವಾಗಿ ಗುರು ಒಂದು ಚಮತ್ಕಾರಿಕ ವಸ್ತು ಅಂತ. ಹೆಂಗ? ಗುರು ಅಂದ್ರೆ ಭಾರವಾದ, ಗುರುತ್ವಾದ ಶಕ್ತಿ. ಗುರು ಅಂದ್ರೆ ಅರ್ಥ ಏನಂದ್ರೆ ಭಾರವಾದ, ಅಂದ್ರೆ ಭಾರವಾದ ವಸ್ತು, ಅದು ಬಹಳ ಶ್ರೇಷ್ಠವಾದಂತಹ ಒಂದು ವಸ್ತು ಎಂದು ಅರ್ಥ ಮಾಡುವುದು. ಅಷ್ಟೇ ಇದ್ರೆ ಅಡ್ಡಿಲ್ಲ. ಇದ್ರ ವಿರುದ್ಧದ ಗುಣಧರ್ಮ ಒಂದು ಇರ್ಬೋದಂತ. ಏನದ? ತೇಲಿಸ್ತಂತ, ಬಹು ಸಮುದ್ರದಿಂದ ತೇಲಿಸ್ತಂತ. ಭಾರ ವಸ್ತುನ ನಾವು ಅವಲಂಬನೆ ಮಾಡಿದ್ರೆ ಮುಳುಗಿ ಹೋಗ್ಬೇಕಲ್ಲ. ಭಾರವಾದ ಕಬ್ಬಿಣ ಅಂದ್ರೆ ಭಾರ ಬರ್ತಂತ. ಹಂಗೆ ಕಬ್ಬಿಣ ಅಂದ್ರೆ ಭಾರವಾದಂತ ವಸ್ತು ಏನು ಗುರು ಅಂತ ತಿಳ್ಕೊಂಡ್ರೆ ಅವನ ಆಶ್ರಯ ಮಾಡಿದ್ರೆ, ಕಬ್ಬಿಣದ ಆಶ್ರಯ ಮಾಡಿದ್ರೆ ಕಟ್ಕೊಂಡ ತಿಳ್ಕೋಬೇಕು. ಏನ್ ಮಾಡ್ತಾರೆ? ಮುಳುಗಿ ಹೋಗ್ತಾನೆ. ಆ ಗುರುವಿನ ಆಶ್ರಯ ಮಾಡಿ ಹಂಗೆ ಹೋಗಲ್ಲೇನ್ರಿ? ತೇಲಿಸ್ತಾನೆ. ಭವನ ಸಮುದ್ರ ಬಂದು ಆಟಿಸ್ಲಿಕ್ಕೆ, ತೇಲಿಸ್ಲಿಕ್ಕೆ ಕಾರಣೀಭೂತ ಆಗ್ತಾನೆ. ಮತ್ತೆ ಭಾರ ವೈಜ್ಞಾನದ ಹಿಂಗೆ ಎರಡು ವಿರುದ್ಧ ಧರ್ಮ ಇದ್ದಂತ ನಾವು ಗುರು ಅಂತ ಚಮತ್ಕಾರ. ಅಥವಾ ಒಬ್ರು ಜ್ಞಾನಿಗಳು ಏನಂತಾರೆ, ಈ ಭವಾರಣ್ಯದೊಳಗೆ ಬೆಳೆದವರಿಗೆ ಒಂದು ಬ್ಯಾಸ್ ಹೇಳ್ಬೇಕು, ಭಯಂಕರ ಏನ್ ನೋಡ್ತೀನಿ
ಸುತ ನೀರಡಿಕೆ ಬಹಳ ಆತು. ಅವಾಗ ಒಂದು ಏನಾಯ್ತು ಅಂದ್ರೆ ಅರವಟ್ಟಿಗೆ ಇಟ್ಟಿದ್ರು. ಅಲ್ಲಿ ಹೋದ್ರೆ ಹಂಗೆ ಸಮಾಧಾನ ಆನಂದ ಆಗ್ತದೆ. ಎಲ್ಲ ನೀರಡಿಕೆ ಹೋಗ್ತದೆ, ಬಿಸಿಲು ತಾಕು ಹೋಗ್ತದೆ, ಆರಾಮ್ ಇರ್ತದೆ, ನೀರು ಇರ್ತದೆ. ಕೂತ್ರೆ ಹಂಗೆ ಆನಂದಮಯ ಆಗ್ತದೆ. ಹಾಗೆ ಗುರುಕೃಪಾ ಅದ ಅಂತ. ಗುರುಕೃಪಾ ಇದು ಒಂದು ಕೃಪಾ ಅಂತ ಹಿಂಗೆ ಇರೋದು. ಗುರುಕೃಪಾ ಇದು ಪ್ರಪಾದ ಅಂತ. ಪ್ರಪಾದ ಇಲ್ಲೇ ಸಂಸ್ಕೃತವಾಗಿ ಗುರುಕೃಪಾ ಪ್ರಪಾದ ಅಂತ. ಇಂಥ ಯಾವ ಪರಿಪೂರ್ಣ ಆನಂದ ರೂಪವಾದಂತಹ ಆತ್ಮಸ್ವರೂಪವನ್ನು ತೋರಿಸಿ ತಿಳಿಸಿ ಅನುಭವಕ್ಕೆ ಕೊಟ್ಟು ಅಲ್ಲಿ ಅದರಲ್ಲೇ ಅಡಕವಾದಂತಹ ಸ್ವರೂಪವಾದಂತಹ ಆನಂದವನ್ನ ನಿಮ್ಗೆ ಲಭಿಸಿಕೊಡುವಂತಹ ಏನೊಂದು ಬೋಧದ ಅಥವಾ ಬೋಧ ಮಾಡುವರಿದ್ದಾರೆ ಅವ್ರಿಗೆ ಗುರು ಅನ್ಬೇಕಂತ. ಗುರು ಲಕ್ಷಣದಿಂದ ಇದ್ರ ಹೊರತಾಗಿ ಮಾತ್ರವಿಲ್ಲ. ಅನ್ಯ ಯಾವ ಲಕ್ಷಣ ಗೌಣ ಲಕ್ಷಣಗಳು ಬೇರೆ ಬೇರೆ ಲಕ್ಷಣ ಇರಬೇಕು. ಆದ್ರಿಂದ ಇಡೀ ಜ್ಞಾನದಿಂದ ಬಂದಂತ ಅನೇಕ ಲಕ್ಷಣ ಇರ್ತಾವ. ಮುಖ್ಯ ಲಕ್ಷಣ ಯಾವುದು ಇದು ಅಂತ. ಇನ್ನು ಅನ್ಯನೇ ಬಂದ ಲಕ್ಷಣ ಇದ್ದಿದ್ದಲ್ಲ ಅಡ್ಡಿಯಿಂದ ಬಿಡ್ಬೇಕು ಅಂತ. ಮುಖ್ಯ ನಮ್ಗೆ ಸಿಕ್ಕಪ್ಪ ಅಂದ್ರೆ ಸಾಕು. ಎಲ್ಲಾ ಲಕ್ಷಣಗಳನ್ನು ನೋಡ್ಕೊಂಡು ಹೋಗಬಾರಂತ. ಹಿಂಗಿರ್ಬೇಕು. ಆ ಗುರುವಿನ ಲಕ್ಷಣ ತೆಗೆದು ಹಿಂಗಿರ್ಬೇಕು, ಹಿಂಗಿರ್ಬೇಕು ಅಂತ ಹೇಳಿ ಬಹಳ ಬರ್ತದೆ. ಎಲ್ಲ ಲಕ್ಷಣಗಳನ್ನು ಹುಟ್ಟು ಹೋದಪ್ಪ ಅಂದ್ರೆ ಜಗತ್ತು ಒಬ್ಬರು ಸಿಗುವುದಿಲ್ಲ. ಕೆಂಪುಗಾರ ಹಿಂಗೆ. ಯಾಕಂದ್ರೆ ಆ ದೇಹದ ಮೂಲಕವಾಗಿ ಅಥವಾ ಅವರ ಸ್ಥಿತಿಗತಿಯ ಮೂಲಕವಾಗಿ ಅವ್ರ ಪ್ರಾರಬ್ಧ ಮೂಲಕವಾಗಿ ಏನಾದ್ರು ಹೊರಗಿನ ಲಕ್ಷಣ ಇರ್ತಾವ. ಆ ಲಕ್ಷಣ ನೋಡ್ಕೊತ ಹೋಗಿ ಆ ಮುಖ್ಯ ಲಕ್ಷಣ ಯಾವ್ದು ಇಲ್ಲಿ ನೋಡ್ಲಿಲ್ಲ ಅಂದ್ರೆ ಅದು ನಮಗೆ ಆ ಗುರುತಾಗಲಾರದು. ಅದಕ್ಕೆ ನಮಗೇನು ಮುಖ್ಯ ಲಕ್ಷಣ ಏನಿದೆ ಈ ಆತ್ಮಬೋಧ, ಆತ್ಮಜ್ಞಾನವನ್ನು ಉಪದೇಶಿಸಿ ಆತ್ಮಾನುಭವ ಮಾಡಿಕೊಡುವಂತಹ ಒಂದು ಶೈಲಿ, ಅವನ ರೀತಿ, ಒಂದು ತತ್ವ, ಒಂದು ಬೋಧ ಯಾರು ಮಾಡ್ತಾರೆ ಅವರೇ ಗುರು ಅಂತ ತಿಳ್ಕೊಬೇಕು. ಮತ್ತೆ ಆ ಗುರುಗಳ ಒಂದು ಸ್ವಭಾವವನ್ನು ಇದ್ದವನು ಕಂಡು ಬರ್ತಾರೆ. ಇಂಥ ಜ್ಞಾನ ಇದ್ದವರು ಒಂದು ಪ್ರಾರಬ್ಧಾನದಿಂದ ಅವರು ಫಾಸ್ಟ್ ಪ್ರೇಮದಿಂದ ಎಲ್ಲಾರನ್ನೂ ನೋಡ್ಕೊಂಡು ಏನೋ ಅವ್ರು ಮೊದಲೇ ಪೂರ್ವ ಸಂಸ್ಕಾರದಾಗ ಏನೋ ಒಂದು ಸಿಟ್ಟವರು ಜ್ಞಾನ ಇರ್ತಾರೆ. ಇದ್ರು ಅಡ್ಡಿಲ್ಲ ಅವ್ರು ಹೋಗಿ ನಾವು ಜ್ಞಾನ ಕೊಡ್ತೀವಿ. ಮತ್ತು ಬರೇ ಪ್ರೇಮ ಭಾವ ಮಾಡ್ತಾರೆ. ಜ್ಞಾನ ಇಲ್ಲಿ ಇಲ್ಲ, ಬರ್ರಿ ಬರ್ರಿ ಅಂತಾರೆ. ಏನ್ ಹೇಳ್ತಾರೆ ಮಾಡ್ತಾರೆ, ಅತಿ ಪ್ರೇಮ ಮಾಡ್ತಾರೆ. ಜ್ಞಾನ ಏನು ಪೂಜೆ ಅಂತ ಅಂಥವ್ರನ್ನ ಹೋಗಿ ಕಲ್ಯಾಣ ಆಗ್ಲಾರ್ದು. ಅದಕ್ಕೆ ಅವ್ರನ್ನ ಹೋಗ್ತಕ್ಕಂಥ ಗುರು ಅನ್ಸ್ಕೋತಕ್ಕಂಥ ಈ ಜ್ಞಾನ ಎಲ್ಲ ಅದೇ ಗುರುತು ಲಕ್ಷಣ. ನಾನು ಉದಾಹರಣೆ ಕೊಟ್ಟಾರೆ. ನಮಗೊಂದು ಕಣ್ಣ ಆಪರೇಷನ್ ನಮ್ಗೆ ಪಡಿ ಬಂದು ಕಣ್ಣಿಗೆ ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಹುಡುಗ ಆಪರೇಷನ್ ಮಾಡುವಂತ ಡಾಕ್ಟರ್ ಅವ ಹ್ಯಾಂಗಿದ್ದಾನ ಅದನ್ನ ನೋಡಂಗಿಲ್ಲ. ಬಹಳ ಶಾಣೆ ಇದ್ದಾನಪ್ಪ. ಆ ಸ್ವಲ್ಪ ಸಿಟ್ಟು ಬಹಳ ಮತ್ತೊಬ್ಬ ಬಹಳ ಅಗದಿ ಪ್ರೇಮ ಮಾಡಿದ್ದಾನೆ. ಕರೀಪ ಒಂದು ಆಪರೇಷನ್ ಮಾಡಿ ಬರಂಗಿಲ್ಲ. ಹೌದಿಲ್ಲ? ಹಿಂಗೆ ಎರಡಿದ್ವು ಅಂದ್ರೆ ನಾವೆಲ್ಲ ಹೋಗ್ಬೇಕು. ಆಪರೇಷನ್ ಮಾಡಿಸ್ಬೇಕು, ಎಲ್ಲ ಹೋಗ್ಬೇಕು. ಸಿಟ್ಟು ಬೈರ್ಬೇಕು, ಬೈಕೋಲ್ಲ ಮೊದಲು ನಮ್ಮ ಕಣ್ಣು ಹಾಕಿದಾರೆ ಸಾಕು. ಆ ಬೈಗಳೇ ನಮ್ಮ ಬೈಗಿಲ್ಲ, ನಮ್ಮ ಹತ್ರ ಇರಂಗಿಲ್ಲ ಇಲ್ಲ. ಅದಕ್ಕೆ ನಮ್ಮ ಕಣ್ಣು ಹೆಂಗೆ ಸರಿಯಾಗಿ ಆಪರೇಷನ್ ಮಾಡುವ ಹತ್ರ ಹೋಗ್ತೇವೆ. ಹೆಂಗಿದ್ರು ಸೈ ಅದನ್ನ ನಾವು ಫೋನ್ ಮಾಡ್ಕೊಂಡು ಹೋಗ್ತೀವಿ. ಹಂಗೇನಿರಲ್ಲ. ಯುದ್ಧ ಜ್ಞಾನ ಹೇಳುವಂತ, ಅನುಭವ ಜ್ಞಾನ ಹೇಳುವಂತ ಗುರು ಜ್ಞಾನ ಕಾಣಿಸ್ಲಿಕ್ಕೆ ಏನೋ ಒಂದು ಸ್ವಲ್ಪ ಬೇರೆ ಇರ್ತಕ್ಕಂತಲ್ಲ ಅಂತ. ಯಾಕಂದ್ರೆ ನಮ್ ಕಲ್ಯಾಣ ಬೇಕಾಗಿದೆ. ನಮ್ಗೆ ಏನು ಬೇಕಾಗಿ ಸಿಕ್ಕ ಸಾಕು. ಒಬ್ಬ ಪೇಡೆ ಮಾಡುವ ಏನಿದ್ದಾನ ಅವ ದಿನ ಭಕ್ತಿ ತಿಂತಾನೋ ಪೇಡಿ ತಿಂತಾನೋ ಅಂತ ಎಲ್ಲಿ ನೋಡ್ತೀವಿ ನಾವು. ಅವಪ್ಪ ಭಕ್ತಿ ತಿಂತಿರ್ಬೇಕು. ಪೇಡೆ ಮಾಡ್ತಾನೆ ಸಾಕು. ಪೇಡೆ ಕೊಡ್ಬೋದು ನಾವು ಕೊಡ ಕೆಲಸ. ಅವೇನ್ ತಿಂತಾನ ಅವೇನ್ ಮಾಡ್ತಾನೆ ನೋಡೋ ಕಾರಣ ಇಲ್ಲ. ಅದಲ್ಲ ಅದು ಇಂಥ ಜ್ಞಾನ ಎಲ್ಲಿ ಯಾರಿಲ್ಲ ಅಂಥ ಗುರುಗಳನ್ನು ಆಶ್ರಯಿಸಬೇಕು ಅಂತ ಇದು ಗುರು ಲಕ್ಷಣ. ಗುರು ಕಲ್ಪನೆ ಮಾಡಿದ. ಗುರು ಅಂದ್ರೆ ಅಂಧಕಾರ, ಗುರು ನಾಶ ಮಾಡುವ ಅಂಧಕಾರ ಜ್ಞಾನ. ಅವಾಗಿಂದ ಎರಡನೇ ಬಂದ್ರೆ